सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्व भक्तों की जय, धर्मी पुरुषों की जय। श्री काशी धाम की जय, श्री सुनानी धाम की जय, श्री कलकत्ता धाम की जय, श्री गुरुवायूर धाम की जय। सत साई। गरीब नमो नमो सत्य पुरुष को नमस्कार गुरु की नहीं। सुर नर मुनि जन साधु संतो सरल सदी। सतगुरु साहिब संत सर दंडवत प्रणाम। आगे पीछे मध्य हुए किन कुरुला कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कबू नहीं छूटता तिरता चार खान। कबीर चार खानी में भरमता कब हो न लगता बार। सो तेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख से वसियो अमरपुरी के डेरे की। जय जय सतगुरु मेरे की जय जय सतगुरु मेरे की। सदा साहिबी सुख से वसियो सदलोक के डेरे। निर्विकार निर्भय तुझे ओर सकल माय। वेदी साधु पूर सकल मान। सब पर तेरी साहिबी सब पर तेरी साहिबी। तुझ तर साहिब नाम निर्विकार निर्भय। ಪರಮಪಿತ ಪರಮಾತ್ಮ ಕಬೀರರ ಅಸೀಮ ಕೃಪೆಯಿಂದ ಮಕ್ಕಳೇ, ಇಂದು ನಮ್ಮಲ್ಲಿ ನಮ್ಮ ಮನೆಗೆ ಹೋಗುವ ಪ್ರಬಲ ಪ್ರೇರಣೆಯಾಗಿದೆ. ಮಕ್ಕಳೇ, ಯಾವುದೇ ಕೆಲಸವಿರಲಿ ಅದರ ವಿಶೇಷ ಮಾಹಿತಿಯಾದ ಮೇಲೆ ಅದರಲ್ಲಿ ಆಸಕ್ತಿ ಉಂಟಾಗುತ್ತದೆ. ಇದೇ ಪ್ರಕಾರ ಈಗ ನಮಗೆ ಗೊತ್ತಾಗಿದೆ, ಈ ಲೋಕದಲ್ಲಿ ಅಂದರೆ ನಾವು ತಪ್ಪಾದ ಸ್ಥಾನದಲ್ಲಿ ಇರುತ್ತಿದ್ದೇವೆ. ಹಾಗೂ ನಿಮಗೆ ಇದನ್ನು ನೆನಪಿಸಲಾಗುತ್ತದೆ, ಈ ಶರೀರ ಇರುವುದಿಲ್ಲ. ಯಾವ ಪರಿವಾರವನ್ನು ನೋಡಿ ನಾವು ತುಂಬಾ ಖುಷಿಯಲ್ಲಿದ್ದೇವೆ ಮತ್ತು ಇರಬೇಕು ಕೂಡ. ಆದರೆ ಈ ನಂಟು ಎಷ್ಟು ದಿನಗಳದ್ದಾಗಿದೆ ಇದನ್ನಂತೂ ಎಂದಿಗೂ ಗಮನಿಸುವುದಿಲ್ಲ. ಇದನ್ನು ಗಮನಿಸದ ಕಾರಣ ನಾವು ಜನ್ಮ ಮತ್ತು ಮರಣದ ಘೋರ ಕಷ್ಟವನ್ನು ಅನುಭವಿಸುತ್ತಿದ್ದೇವೆ. ಈ ಘೋರ ಕಷ್ಟವನ್ನು ಸಹಿಸುತ್ತಿದ್ದೇವೆ. ಇಲ್ಲಿಯ ತನಕ ಯಾರೂ ಈ ರೀತಿ ಸತ್ಯವನ್ನು ಹೇಳುವವನು ಇರಲಿಲ್ಲ. ಈಗ ಯಾರಾದರೂ ಹೀಗೆ ಹೇಳುತ್ತಿದ್ರಲ್ಲ, ಸಹೋದರರೇ, ಹೀಗೆ ಮೃತ್ಯುವಾಗಬಹುದು. ಆಗ ಅವನಿಗೆ ಹೇಳುತ್ತಿದ್ದರು, ಈ ಮಾತನ್ನು ಹೇಳಬೇಡ, ಮೃತ್ಯುವಾಗುತ್ತದೆ ಎಂದು. ಒಳ್ಳೆಯ ಮಾತನ್ನು ಹೇಳು. ಅಂದ್ರೆ ಹೀಗೆ ಹೇಳುವುದನ್ನು ಕೆಟ್ಟ ವಿಷಯವೆಂದು ನಂಬಿದ್ದರು. ಹೀಗೆ ಹೇಳಬೇಡ, ಮೃತ್ಯುವಾಗುವುದು ಎಂದು
ಈ ಲೋಕವನ್ನು ಬಿಡಬೇಕಾಗುತ್ತದೆಂದು, ಅಂದ್ರೆ ಈ ಸತ್ಯವನ್ನು ಅವಾಯ್ಡ್ ಮಾಡಲು ಪ್ರಯತ್ನಿಸುತ್ತಿದ್ದರು. ಈಗ ಮಕ್ಕಳೇ, ಪಾರಿವಾಳ ಏನು ಮಾಡುತ್ತದೆ ಅಂದ್ರೆ, ಬೆಕ್ಕು ಹತ್ತಿರ ಬಂದಾಗ ಅದು ಹೆದರಿ ಬಿಡುತ್ತದೆ. ಹಾರುವ ಬದಲು ಕಣ್ಣು ಮುಚ್ಚಿಕೊಳ್ಳುತ್ತದೆ ಹಾಗೂ ಯೋಚಿಸುತ್ತದೆ ಅಪಾಯ ತಪ್ಪಿತೆಂದು. ಅದು ಅದನ್ನು ಬೇಟೆಯಾಡಿ ತಿಂದು ಬಿಡುತ್ತದೆ. ಈಗ ಕಣ್ಣು ಮುಚ್ಚುವುದರಿಂದ ಕೆಲಸವಾಗುವುದಿಲ್ಲ. ಇವನ್ನು ತೆರೆಯಬೇಕಾಗುತ್ತದೆ, ಧೈರ್ಯ ಮಾಡಲೇಬೇಕಾಗುತ್ತದೆ, ಇಲ್ಲಿಂದ ಹಾರಲೇಬೇಕಾಗುತ್ತದೆ, ಕಾಲನಿಂದ ರಕ್ಷಿಸಿಕೊಳ್ಳಬೇಕಾಗುತ್ತದೆ. ಮೊದಲು 12 ಕಬೀರ ಪಂಥಗಳು ನಡೆದಿವೆ. ಅದಕ್ಕಿಂತ ಮೊದಲು ಈ ಹಿಂದೂ ಸಮಾಜ, ಹಿಂದೂ ಧರ್ಮ, ಅದರ ನಂತರ ಈ ಯಹೂದಿ ಧರ್ಮ, ಇಸಾಯಿ ಧರ್ಮ, ನಂತರ ಮುಸಲ್ಮಾನ ಧರ್ಮ, ಜೈನ್ ಧರ್ಮ ಮತ್ತು ಈ 12 ಪಂಥ, ಇವುಗಳಲ್ಲಿ ಜ್ಞಾನವನ್ನಂತೂ ತಿಳಿಸಲಾಗುತ್ತಿತ್ತು. ಏನಂದ್ರೆ ಭಕ್ತಿ ಮಾಡಿಕೊಳ್ಳಿ, ಇಲ್ಲದಿದ್ದರೆ 84 ಲಕ್ಷ ಯೋನಿಗಳಲ್ಲಿ ಹೋಗಬೇಕಾಗುತ್ತದೆ, ಪಶು ಪಕ್ಷಿ ಆಗಬೇಕಾಗುತ್ತದೆ. ಮತ್ತು ಆತ್ಮವು ಹೆದರುತ್ತಿತ್ತು ಕೂಡ, ಭಕ್ತಿಗಾಗಿ ಪ್ರೇರಿತವೂ ಆಗುತ್ತಿತ್ತು. ಆದರೆ ಆ ಭಕ್ತಿ ಶಾಸ್ತ್ರ ವಿರುದ್ಧವಾಗಿತ್ತು, ಶಾಸ್ತ್ರ ಪ್ರಮಾಣಿತವಾಗಿರಲಿಲ್ಲ, ಹಾಗೂ ಆ ಜ್ಞಾನ ಕೂಡ ಶಾಸ್ತ್ರ ಪ್ರಮಾಣಿತವಾಗಿರಲಿಲ್ಲ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 16 ಶ್ಲೋಕ 23ರಲ್ಲಿ ಸ್ಪಷ್ಟ ಮಾಡಿದ್ದಾರೆ, ಶಾಸ್ತ್ರ ವಿಧಿಯನ್ನು ತ್ಯಜಿಸಿ ಯಾರು ತಮ್ಮ ಇಚ್ಛೆಯಿಂದ ಮನಬಂದಂತೆ ಆಚರಣೆ ಮಾಡುತ್ತಾರೋ, ಸ್ವ ಇಚ್ಛೆಯಿಂದ, ಅವರಿಗೆ ಸುಖವಾಗುವುದಿಲ್ಲ, ಯಾವ ಸಿದ್ಧಿಯೂ ಪ್ರಾಪ್ತವಾಗುವುದಿಲ್ಲ, ಹಾಗೂ ಅವರ ಗತಿಯೂ ಆಗುವುದಿಲ್ಲ. ಒಂದಂತೂ ಹೀಗೆ ಹೇಳಿ, ಗೀತೆ ತಪ್ಪೆಂದು ಮತ್ತು ಈ ಸುಳ್ಳು ಗುರುಗಳು ಸತ್ಯವಂತರೆಂದು, ಇವರಲ್ಲಿ ಒಬ್ಬರನ್ನಂತೂ ರಿಜೆಕ್ಟ್ ಮಾಡಬೇಕಾಗುತ್ತದೆ. ಆದರೆ ಗೀತೆಯನ್ನು ಯಾರೂ ರಿಜೆಕ್ಟ್ ಮಾಡಲು ಸಾಧ್ಯವಿಲ್ಲ. ಅಂತಿಮವಾಗಿ ಈ ಸುಳ್ಳು ಗುರುಗಳನ್ನು ತ್ಯಾಗ ಮಾಡಬೇಕಾಗುತ್ತದೆ. ಮಕ್ಕಳೇ, ಪರಮಾತ್ಮನನ್ನು ಪಡೆಯಲು, ಆ ಸುಖವನ್ನು ಪಡೆಯಲು ಎಷ್ಟೊಂದು ಕಷ್ಟ ಸಹಿಸಿದ್ದಾರೆ ಮಹಾಪುರುಷರು. ನಾವು ಸಹ ಅನುಭವಿಸಿದ್ದೇವೆ. ನಾವು ಋಷಿಗಳಾದೆವು, ಋಷಿಗಳಾಗಿ ಕಠಿಣ ಸಾಧನೆಗಳನ್ನು ಮಾಡಿದೆವು. ಹೇಗೆ ಲೋಕವೇದ ದಂತಕಥೆಗಳನ್ನು ಕೇಳುತ್ತಿದ್ದೆವು, ಅದರ ಆಧಾರದಿಂದ ಸಿದ್ಧಿಗಳು ಬಂದವು. ಸಿದ್ಧಿಗಳನ್ನು ತೋರಿಸಿದ ನಂತರ ಪ್ರಸಿದ್ಧಿಯಾಯಿತು. ಆ ಪ್ರಸಿದ್ಧಿಯ ಕಾರಣ ನಾವು ಪ್ರಸಿದ್ಧರಾದೆವು ಮತ್ತು ಮಹರ್ಷಿಗಳೆಂದು ಪ್ರಸಿದ್ಧರಾದೆವು. ಈಗ ಗೊತ್ತಾಯಿತು ಆ ಪ್ರಸಿದ್ಧಿ ಏನಿತ್ತೆಂದು. ಹೇಗೆಂದರೆ ನಿಮಗೆ ರಾಬಿಯಾಳ ಪ್ರಮಾಣ ನೀಡಿದೆ. 4 ವರ್ಷದ ನಿಜ ಸಾಧನೆಯಿಂದ ಇಂತಿಂಥ ಚಮತ್ಕಾರಗಳು ಕೂಡ ಆದವು. ಮಕ್ಕ ಹಾರಿ ಬಂತು, ಆದರೆ ಭವಿಷ್ಯ ಶೂನ್ಯವಾಯಿತು. ಉಳಿದು ತಲೆಯನ್ನು ಕತ್ತರಿಸಿಬಿಟ್ಟರು. ಅಷ್ಟೊಂದು ಪ್ರೇರಿತರಾಗಿದ್ದರು ಭಗವಂತನಿಗಾಗಿ. ಆದರೆ ನಥಿಂಗ್, ಯಾವುದೂ ಲಾಭವಾಗಲಿಲ್ಲ. ಕೆಲಸವಂತೂ ಈಗಾಗುವುದು. ಒಂದೊಮ್ಮೆ ಮಾಡಿಸಿಕೊಳ್ಳ ಬಯಸಿದರೆ ಜೀವನ ಸಫಲ ಹೈ ಜಬ್ ಲಗ್ ರಾಮ್ ರಟನ್ ದೇಖೋರಿ ಕೋ ಜಾನೆ ದೇ ಬರನ್ ಪಡೆ ಪಂಥ. ಈ ಮನುಷ್ಯ ಜೀವನ ಅವರದೇ ಸಫಲವಾಗಿದೆ. ಯಾರು ಪರಮಾತ್ಮನ ಭಜನೆ ಮಾಡುತ್ತಾರೆ, ಇಲ್ಲದಿದ್ದರೆ ಇದರ ಯಾವ ಪ್ರಯೋಜನವೂ ಇಲ್ಲ. ಪಶು ಪಕ್ಷಿಗಳದ್ದು ಸಹ ಇಂತಹದ್ದೇ ಜೀವನವಾಗಿದೆ. ಇಂತಹ ಕರ್ಮಗಳನ್ನೇ ಅವು ಸಹ ಮಾಡುತ್ತವೆ. ಊಟ, ನೀರು, ಮಲತ್ಯಾಗ, ಮಕ್ಕಳ ಉತ್ಪತ್ತಿ ಮಾಡುವುದು, ಮಕ್ಕಳಿಗಾಗಿ ಇಡೀ ದಿನ ಅಲೆದು ಅವುಗಳ ಪೋಷಣೆ ಮಾಡುವುದು, ನಂತರ ಸತ್ತು ಹೋಗುವುದು. ಇದು ಜೀವನವೇ? ಈ ಜ್ಞಾನದಿಂದ ನಿಮ್ಮಲ್ಲೇನು ತಪ್ಪು ಪ್ರೇರಣೆ ತುಂಬಿಕೊಂಡಿದೆ, ಅದು ಕಾಲನ ಮೂಲಕ ತುಂಬಲಾಗಿದೆ. ಬಹಳ ಪ್ರಬಲವಾಗಿದೆ. ಅದು ಸಾಮಾನ್ಯವಲ್ಲ. ಈಗ ಹೇಗೆಂದ್ರೆ, ಯಾರಿಗಾದರೂ ಜ್ವರ ಬಂದರೆ ಅವನ ವಶದ ಮಾತಲ್ಲ, ನಾರ್ಮಲ್ ಆಗುವುದು. ಮಕ್ಕಳೇ, ಈಗಂತೂ ಶ್ರದ್ಧೆ ಇಡಲೇಬೇಕಾಗುತ್ತದೆ. ಈಗ ಯಾರಿಗಾದರೂ ಜ್ವರ ಬಂದರೆ ಅವನ ವಶದ ಮಾತಲ್ಲ. ಚೆನ್ನಾಗಿ ಇರುವುದು, ತನ್ನ ಕಾರ್ಯ ಸರಿಯಾಗಿ ಮಾಡುವುದು. ಅದಕ್ಕಾಗಿ ಔಷಧಿಯ ಅವಶ್ಯಕತೆ ಬರುತ್ತದೆ. ಮತ್ತು ಯಾವಾಗ ನಾರ್ಮಲ್ ಆಗುತ್ತಾನೆ, ಆಗ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡುತ್ತಾನೆ. ಅದೇ ರೀತಿ ಅದು ನಿಮ್ಮ ವಶದ ಮಾತಲ್ಲ. ನೀವು ಯಾವ ವ್ಯವಸ್ಥೆಯಲ್ಲಿ ತೊಡಗಿದ್ದೀರಿ, ಅದು ಈ ಜ್ಞಾನದಿಂದ, ಈ ಭಕ್ತಿಯಿಂದ ನಿಮ್ಮ ಈ ಅಜ್ಞಾನ ಸರಿಯುವುದು. ಯಾವುದರಿಂದ ಪ್ರಭಾವಿತವಾಗಿದ್ದೀರಿ,
ಆ ಜ್ವರ ಇಳಿಯುತ್ತದೆ. ಆಮೇಲೆ ನಿಮ್ಮ ಶ್ರದ್ಧೆ ಅದ್ಭುತವಾಗಿರುತ್ತದೆ, ವಿಶೇಷವಾಗಿರುತ್ತದೆ. ಒಂದೊಮ್ಮೆ ಈ ಭಾವ ಉತ್ಪನ್ನವಾಗದಿದ್ದರೆ ಏನು ಈ ಜೀವನ ಒಳ್ಳೆಯದಾಗಿದೆಯೇ ನೀವು ಬದುಕುತ್ತಿರುವುದು? ಕೋಟಿ ಜನಂತರ ಬರ್ಮ ತೋಗೆ ಕುಚಿಮೀನಾತ್ಮ ಗ್ಯಾರಿ. ಕುಕ್ಕರ್ ನಾಯಿ, ಸುಕ್ಕರ್ ಹಂದಿ, ಕರ್ ಕತ್ತೆ, ಕಾಗೆ ಕೊಕ್ಕರೆ. ಹೇಳಿ, ಈ ಪ್ರಾಣಿಗಳ ಶರೀರದಲ್ಲಿ ಅಸಂಖ್ಯ ಬಾರಿ ಕಷ್ಟಗಳನ್ನು ಅನುಭವಿಸಿದ್ದೀರಿ ನೀವು. ಅಸಂಖ್ಯ ಬಾರಿ, ಒಂದು ಬಾರಿ ಅಲ್ಲ. ಹಾಗಾದರೆ ಈ ಪ್ರೊಸೀಜರನ್ನು ಮುಂದುವರಿಸುತ್ತೀರಾ? ನನ್ನ ಆತ್ಮವಂತೂ ಒಪ್ಪುತ್ತಿಲ್ಲ ನೀವು ಇದನ್ನು ಸ್ವೀಕರಿಸುವಿರಿ ಎಂದು. ಮತ್ತು ಈಗಲೂ ನಿಮ್ಮ ಕಣ್ಣುಗಳು ತೆರೆಯದಿದ್ದರೆ ಹಾಗೂ ನಿಮ್ಮಲ್ಲಿ ಪ್ರೇರಣೆಯಾಗದಿದ್ದರೆ ನೀವು ಮನುಷ್ಯರಲ್ಲ, ಕಲ್ಲಾಗಿರುವಿರಿ ನೀವು, ಕಲ್ಲು. ಕೋಸಿ ವರಸ್ಕರ ಸಂಗತ್ ಸಂತೋಂಕಿ पत्थर का जन्म कौम उजे चंदन वन मारन लाले एक बास विटंगी नाटकीಗೆ. ಕಲ್ಲನ್ನು ನೀರಿನಲ್ಲಿ ಹಾಕಿಬಿಡಿ, ಎಷ್ಟೇ ಆಳವಾದ ನೀರಿನಲ್ಲಿ ಹಾಕಿ, ಎಷ್ಟೇ ದಿನ ಹಾಕಿ ಇಡಿ, ಅದರ ಮೇಲೆ ನೀರಿನ ಯಾವುದೇ ಪ್ರಭಾವವಾಗುವುದಿಲ್ಲ. ಜಲದಿಂದಂತೂ ಮೃದುವಾಗುತ್ತದೆ ಪದಾರ್ಥ. ಹೊರಗೆ ತೆಗೆದು ಬೇರೆ ಕಲ್ಲಿನೊಂದಿಗೆ ಅದನ್ನು ತಿಕ್ಕಿದರೆ ಮೊದಲಿನಂತೆ ಕಿಡಿ ಉತ್ಪನ್ನವಾಗುತ್ತದೆ. ಹಾಗಾಗಿ ಕಲ್ಲಿನಂತಹ ಪ್ರಾಣಿಗಳಿಗೆ ಯಾವುದೇ ವಸ್ತುವಿನ ಪ್ರಭಾವವಾಗುವುದಿಲ್ಲ. ಈ ಅಮೃತವಾಣಿ ಆ ಪುಣ್ಯಾತ್ಮರನ್ನು ಎಚ್ಚರಗೊಳಿಸುತ್ತದೆ. ಯಾರ ಕಣ್ಣುಗಳನ್ನು ಕಾಲನು ಅಜ್ಞಾನದಿಂದ ಮುಚ್ಚಿಬಿಟ್ಟಿದ್ದನು, ಆ ಪರಮಪಿತರ ಮನೆಗೆ ಹೋಗಲು, ಆ ಸುಖವನ್ನು ಪ್ರಾಪ್ತಿಸಲು ಗರೀಬ್ ದಾಸರು ಜಯಿಸುತ್ತಾರೆ. ಮನ್ಸೂರ್ ಕಿಲ್ಲೈಸೂರ್ ಕ್ಯೂ ಹೋ ಗಯಾ शरीर पासी प्रवेश और जाके ऊपर इतनी लौटती कैसा है वो देह. ಆ ಪರಮಾತ್ಮನ ಸುಖವನ್ನು, ಸತ್ಯಲೋಕವನ್ನು ಪಡೆಯಲು, ಅದರ ಪ್ರಾಪ್ತಿಗಾಗಿ ಶರೀರವನ್ನು ತುಂಡು ತುಂಡಾಗಿ ಮಾಡಿಸಿಕೊಂಡ ಮನ್ಸೂರ್ ಅಲಿ ಹಿಂದೆ ಸರಿಯಲಿಲ್ಲ. ಹಾಗಾಗಿ ಗರೀಬ್ದಾಸರು ಹೇಳುತ್ತಾರೆ, ಆ ಸುಖ ಎಷ್ಟಿರಬೇಕು, ಎಂಥದ್ದಿರಬೇಕು, ಅದಕ್ಕಾಗಿ ಶರೀರವನ್ನು ಸಹ ನಷ್ಟ ಮಾಡಿಕೊಂಡ. ನೋ ಪ್ರಾಬ್ಲಮ್. ಹಾಗೂ ಈ ಶರೀರವಂತೂ ನಿಮ್ಮದು ಇರುವುದಿಲ್ಲ, ಗ್ಯಾರಂಟಿಡ್ ಆಗಿದೆ. ಅದಕ್ಕಾಗಿ ಮೇಲಿಂದ ಮೇಲೆ ನೆನಪಿಸುತ್ತೇನೆ, ನಮಗೆ ಪ್ರಬಲವಾದ ನಶೆ ಮಾಡಿಸಿದ್ದಾನೆ ಕಾಲನು. ಇದು ನಿಮ್ಮ ಸಾಮರ್ಥ್ಯದ ಮಾತಲ್ಲ. ಈ ಆಂಟಿಬಯೋಟಿಕ್ ನಿಮ್ಮನ್ನು ಪ್ರೇರಿತವಾಗಿ ಇರುತ್ತವೆ. ನೀವು ಭಕ್ತಿಯನ್ನು ಸಹ ಮಾಡುತ್ತೀರಿ, ಕೆಟ್ಟದರಿಂದಲೂ ತಪ್ಪಿಸಿಕೊಳ್ಳುವಿರಿ ಮತ್ತು ತಮ್ಮ ಮನೆಗೆ ಹೋಗುವ ಪ್ರಬಲ ಇಚ್ಛೆಯಾಗುವುದು. ಜಾ ಸದಾ ಬಾಸಾ ಹೋಯಿ ಮಂತರ್ ವಚನ್ ಸೋಮರಿಯ ಹೋಯಿ. मुजरिम नरसिंह रूप सतगुरु हरा प्रहलाद बगस्ट के काज हिरनाथ उसको ले गया जो तेसर बाज. ಪರಮಾತ್ಮ ಕಬೀರರೇ ನರಸಿಂಹ ರೂಪವನ್ನು ಧಾರಣೆ ಮಾಡಿದರು. ಈ ಎಲ್ಲ ಶ್ರೇಯವನ್ನು ಇಲ್ಲಿಯ ತನಕ ಶ್ರೀ ವಿಷ್ಣು ಉರ್ಫ್ ಶ್ರೀ ಕೃಷ್ಣನಿಗೆ ಕೊಡಲಾಗುತ್ತಿತ್ತು. ಹೇಗೆ ಇರಲಿ, ಪರಮಾತ್ಮ ಬಯಸುತ್ತಾರೆ, ಯಾವ ರೀತಿಯಿಂದಲಾದರೂ ಇವರಲ್ಲಿ ಭಕ್ತಿಯ ಆಸ್ಥೆ ಉಳಿದಿರಲಿ. ಇವರು ಯಾರನ್ನಾದರೂ ನಂಬಿ ಭಕ್ತಿ ಮಾಡುತ್ತಿರಲಿ, ಮಾಡಲಿ, ಅದರಿಂದ ಸಿಗುವುದೇನೂ ಇಲ್ಲ. ಆದರೆ ಹಿಂದಿನ ಸಂಸ್ಕಾರಗಳಿಂದ ಅವರ ಸಹಾಯ ಮಾಲೀಕ ಸ್ವಯಂ ಮಾಡುತ್ತಾರೆ. ಗಿರಿವನ್ನಾಂ ಸಾಕಾದೇವಲ ಫೇರ್ಯ ಮುಯಿ ಜವಾಯಿ ಜಾಯೆ ಪೀಡ ಮೇರಿ ಸಸ್ಕಿ ಶಾನ್ ಛವಾಯಿ ಆಯೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಜೋಜನ ಮೇರಿ ಶರಣ ಹೇ ತಾಕಾ ಹೂ ಮೇ ದಾಸ್. ದಾಸ್ ಅಂದ್ರೆ ನೌಕರ, ಗುಲಾಮ. ಅವ್ರ ಗೇಲ ಗೇಲಲಾಗ್ಯಾ ಫಿರು ಜಬ್ ತಕ್ ಧರ್ತಿ ಆಕಾಶ್. ನಾಮದೇವ ಹೆಸರಿನ ಒಬ್ಬ ಮಹಾಪುರುಷರು ಪೂರ್ವ ಜನ್ಮದ ಸಂಸ್ಕಾರಿಗಳಾಗಿದ್ದರು. ಪರಮಾತ್ಮ ಕಬೀರರು ಎಲ್ಲಾದರೂ ಆಶ್ರಮ ಮಾಡಿಕೊಂಡು ಸ್ವಲ್ಪ ಸಮಯಕ್ಕಾಗಿ ಇರುತ್ತಿದ್ದರು. ಒಬ್ಬ ಗುರುವಿನ ಭೂಮಿಕೆಯನ್ನು ಮಾಡುತ್ತಾರೆ. ತಮ್ಮ ಮಕ್ಕಳಿಗೆ, ಅಲ್ಲಿ ಅಕ್ಕಪಕ್ಕದ ಕ್ಷೇತ್ರದ ಮಕ್ಕಳಿಗೆ ಜ್ಞಾನ ತಿಳಿಸುತ್ತಾರೆ. ಕೋಗಿಲಿಯ ಮಕ್ಕಳು ಜ್ಞಾನವನ್ನು ಕೇಳಿ, ಸದ್ದನ್ನು ಕೇಳಿ ಅವರ ಕಡೆ ಆಕರ್ಷಿತರಾಗಿ ಬರುತ್ತಾರೆ. ಕಾಗೆಯವರು ಉಳಿದು ಬಿಡುತ್ತಾರೆ. ಹಾಗಾಗಿ ಆ ಸಮಯ ರಂಕ ಮತ್ತು ಬಂಕ ಇಬ್ಬರು ಪತಿಪತ್ನಿ ಇದ್ದರು. ಒಬ್ಬಳು ಅವರ ಮಗಳಿದ್ದಳು, ವಂಕ. ನಾಮದೇವನು ಸಹ ಅದೇ ಸಮಯದಲ್ಲಿ ಪರಮಾತ್ಮ ಕಬೀರರ ಶಿಷ್ಯರಾಗಿದ್ದರು. ಸಂತ ರೂಪದಲ್ಲಿ ಲೀಲೆ ಮಾಡುತ್ತಿರುವಾಗ ನಾವು ಜ್ಞಾನವನ್ನಂತೂ ಕೇಳುತ್ತೇವೆ, ಎಲ್ಲ ಮಾತುಗಳನ್ನು ಒಪ್ಪುತ್ತೇವೆ. ಆದರೆ ನಮ್ಮದೇನು ಪೂರ್ವ ಪ್ರೇರಣೆ ಇದೆ, ಹಿಂದಿನ ಜನ್ಮದ ಸಂಸ್ಕಾರಗಳಿಂದಲೂ ಸಹ ನಾವು ಹೊರಬರುವುದಿಲ್ಲ.
ಈಗ ನಾಮದೇವನು ಹೋಗುತ್ತಿದ್ದರು. ಒಂದು ಮಂದಿರದಲ್ಲಿ ಆರತಿಯಾಗುತ್ತಿತ್ತು. ಬ್ರಾಹ್ಮಣರು ಆರತಿಯನ್ನು ಮಾಡುತ್ತಿದ್ದರು ಮತ್ತು ಅವನಲ್ಲಿ ಇಂತಹ ತಲ್ಲೀನತೆ ಉಂಟಾಯಿತು. ಅವನು ಸಹ ಮಂದಿರದಲ್ಲಿ ತಲುಪಿದ. ಕೈಗಳಲ್ಲಿ ಪಾದುಕೆಗಳನ್ನು ಹಿಡಿದುಕೊಂಡ. ಹೇಗೆಂದರೆ ಇವರು ಬಾರಿಸುತ್ತಾರಲ್ಲ ತಾಳ, ಅದೇ ರೀತಿಯಲ್ಲಿ ಬಾರಿಸತೊಡಗಿದ, ಗಂಟೆ ಬಾರಿಸುವಂತೆ. ಮತ್ತು ಬಾರಿಸುತ್ತಾ ಬಾರಿಸುತ್ತಾ ಆರತಿಯಲ್ಲಿ ಮಗ್ನನಾಗಿ ಬ್ರಾಹ್ಮಣರ ಮಧ್ಯದಲ್ಲಿ ತಲುಪಿದ. ಅಂದ್ರೆ ಕಲ್ಲಿನ ಮೂರ್ತಿಯ ಮುಂದೆ ತಲುಪಲು ಬಯಸಿದ. ಪಂಡಿತರು ಅವನನ್ನು ಹಿಡಿದು ಮಂದಿರದ ಹಿಂದೆ ತಳ್ಳಿದರು. ಏಕೆಂದ್ರೆ ಈ ಶೂದ್ರ ಚಿಕ್ಕ ಜಾತಿಯವನು ಆರತಿಯ ಸಮಯದಲ್ಲಿ ಬಂದುಬಿಟ್ಟ, ನಮ್ಮ ಧರ್ಮ ಭ್ರಷ್ಟ ಮಾಡಿಬಿಟ್ಟ, ನಮ್ಮ ಭಗವಂತನನ್ನು ಇವನು ಭ್ರಷ್ಟ ಮಾಡಿಬಿಟ್ಟ. ಅದಕ್ಕೆ ಪರಮಾತ್ಮ ಈಗ ಅವನಂತೂ ಬಿದ್ದಲ್ಲಿಯೇ ಮಾಲೀಕರ ಆರತಿಯನ್ನು ಮಾಡುತ್ತಿದ್ದ, ಮಗ್ನನಾಗಿದ್ದ ತಾತನಲ್ಲಿ. ಪರಮಾತ್ಮ ಆ ಮಂದಿರದ ಮುಖವನ್ನು ನಾಮದೇವನ ಕಡೆ ಮಾಡಿಬಿಟ್ಟರು ಮತ್ತು ಪಂಡಿತರು ಹಿಂಭಾಗದ ಸೈಡ್ನಲ್ಲಿ ನಿಂತು ಗಂಟೆ ಬಾರಿಸುತ್ತಿದ್ದರು. ಆಶ್ಚರ್ಯಚಕಿತರಾದರು. ಒಂದು ದಿನ ನಾಮದೇವನು ರಂಕ ಬಂಕಾರ ಮನೆಗೆ ಹೋದ. ಅಲ್ಲಿ ಆ ದಿನ ವಂಕ ಅವರ ಹುಡುಗಿ ಇದ್ದಳು. ರಂಕ ಮತ್ತು ಬಂಕ ಕಾಡಿನಲ್ಲಿ ಕಟ್ಟಿಗೆ ತರಲು ಹೋಗಿದ್ದರು. ಮನೆಯಲ್ಲಿ ಆ ಹುಡುಗಿ ಒಬ್ಬಳೇ ಇದ್ದಳು. ಅವಳು ಯಾವುದೋ ಪಟ್ಟಿ ತಯಾರಿಸುತ್ತಿದ್ದಳು, ಹೇಗೆಂದರೆ ಯಾರಿಗೋ ಗಾಯವಾಗಿರುವಂತೆ. ಅರಿಶಿಣ ಇತ್ಯಾದಿಯನ್ನು ಹಚ್ಚಿ. ನಾಮದೇವ ಕೇಳಿದ, ಸಹೋದರಿ, ಯಾರಿಗೆ ಏನಾಯಿತು? ಯಾರಿಗೆ ಗಾಯವಾಗಿದೆ? ಯಾರಿಗಾಗಿ ಪಟ್ಟಿ ಮಾಡುತ್ತಿರುವೆ? ವಂಕ ಹೇಳಿದಳು, ನಾಮದೇವ, ನೀನು ಗುರುಗಳಿಗೆ ಬಹಳ ದುಃಖ ನೀಡಬೇಡ. ಸಹೋದರ, ನೀನು ಮರ್ಯಾದೆಯಲ್ಲಿ ಇರುವುದಿಲ್ಲ. ಅಲ್ಲಿ ಮಂದಿರದಲ್ಲಿ ಹೋಗುವ ಅವಶ್ಯಕತೆ ನಿನಗೇನಿತ್ತು? ನಮಗೆ ಮಂದಿರದಲ್ಲಿ ಹೋಗುವುದು ಭಗವಂತ ಅಲೌಡ್ ಮಾಡಿದ್ದಾರೇನು? ಕೇಳುವುದಿಲ್ಲ ನೀನು. ನಿನಗಾಗಿ ನಿನ್ನ ಮರ್ಯಾದೆ ಉಳಿಸಲು ಗುರುಗಳು ಮಂದಿರವನ್ನು ತಿರುಗಿಸಿ ಬಂದಿದ್ದರು. ಕೈಗೆ ಗಾಯವಾಗಿದೆ ಸಹೋದರ, ಅವರಿಗೆ ಪಟ್ಟಿ ಕಟ್ಟಬೇಕು. ನಾಮದೇವ ಹೋಗಿ ನೋಡಿದಾಗ ನಿಜವಾಗಿ ಗುರುಗಳ ಕೈಗೆ ಗಾಯವಾಗಿದೆ ಮತ್ತು ವಂಕಾರು ಪಟ್ಟಿ ಕಟ್ಟಿದರು. ನಾವು ಭಕ್ತಿ ಕೂಡ ಮಾಡುತ್ತೇವೆ, ಆದರೂ ಸಹ ಯಾವುದಾದರೊಂದು ನಮ್ಮ ಸಂಸ್ಕಾರವನ್ನು ಮುಂದೆ ಇಟ್ಟಿರುತ್ತೇವೆ. ಅದು ಪರಮಾತ್ಮನಿಗೆ ತೊಂದರೆ ಮಾಡುತ್ತದೆ. ಈಗ ಬಂದಿದೆ ಪೂರ್ತಿ ಪೀಕ್ ಟೈಮ್. ಈಗ ಈ ಮಾತು ನಡೆಯುವುದಿಲ್ಲ. ಮೊದಲಂತೂ ಕೆಲವರು ಉಳಿದು ಬಿಟ್ಟರು, ಯಾವುದೇ ಮಾತಿಲ್ಲ. ಮತ್ತೆ ಹಿಡಿದುಕೊಂಡರು ಭಗವಂತ. ಈಗಲೂ ಕಾಲು ಜಾರಿ ಬಿಟ್ಟರೆ ಗೊತ್ತಿಲ್ಲ ಎಲ್ಲಿ ಬೀಳುವಿರೋ ಹೋಗಿ. ಇಂತಹ ಅದ್ಭುತ ಜ್ಞಾನವನ್ನು ಕೊಟ್ಟು ಬಿಟ್ಟರು, ಇಂತಹ ಸಮಾಧಾನವನ್ನು ನಿಮಗೆ ನೀಡಿದರು. ಹಾಗೂ ಇಂತಹ ಸಮಯದಲ್ಲಿ ಮಾನವ ಶರೀರ ಮಾಲೀಕ ನೀಡಿದ್ದಾರೆ. ಆದ್ದರಿಂದ ನೇತ್ರಗಳನ್ನು ತೆರೆಯಿರಿ ಮಕ್ಕಳೇ. गिरिवन्नामा का देवल तेरा मोए जवाई गाए पीड़ा मिट्टी संत की छान छवाई आए. ಈಗ ಯಾವಾಗ ನಾಮದೇವರು ಮಂದಿರವನ್ನು ತಿರುಗಿಸಿಬಿಟ್ಟರು, ತಿರುಗಿಸಿರುವುದು ಮಾಲೀಕ, ಆದರೆ ಮಾಲೀಕ ತಮ್ಮ ಹೆಸರನ್ನು ಹೇಳಿಕೊಳ್ಳುವುದಿಲ್ಲ. ಕರಕರಾವ ಸಾಯ್ಯ ಮನಂತ ದಂತು ಸಗ್ರ ಜೀವಿತೆ ಆಗಬಗನುಡ್. ಈಗ ಅವರ ಮಹಿಮೆ ಹೆಚ್ಚಾಯಿತು. ಮುಸಲ್ಮಾನ ಧರ್ಮದ ವ್ಯಕ್ತಿಗಳಿಗೆ ಸಮಸ್ಯೆ ಆಯಿತು. ಅವರು ರಾಜನಿಗೆ ಚಾಡಿ ಹೇಳಿದರು, ಹೀಗೀಗೆ ಒಬ್ಬ ಕಾಫಿರ್ನಿದ್ದಾನೆ, ಜನರನ್ನು ಮೂರ್ಖಗೊಳಿಸುತ್ತಿದ್ದಾನೆ, ಸತ್ತವರನ್ನು ಜೀವಂತ ಮಾಡುತ್ತಾನೆ, ಮಂದಿರ ತಿರುಗಿಸಿದ, ಹೀಗೆ ಮಾಡಿದ. ರಾಜನು ಬಂಧಿಸಿದ ಮತ್ತು ಒಂದು ಹಸುವನ್ನು ಕತ್ತರಿಸಿಬಿಟ್ಟ. ಅಲ್ಲಿ ಹೇಳಿದ, ಇದನ್ನು ಜೀವಂತಗೊಳಿಸು, ಆಗ ನಂಬುತ್ತೇನೆ ನೀನು ಸಂತನೆಂದು, ಇಲ್ಲದಿದ್ದರೆ ನಿನ್ನ ಕತ್ತನ್ನು ಇಲ್ಲಿಯೇ ಕತ್ತರಿಸಿಬಿಡುತ್ತೇನೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಆಗ ನಾನು ಅಲ್ಲಿ ತಲುಪಿದೆ ನನ್ನ ಮಗುವಿಗಾಗಿ, ಹಾಗೂ ಆ ಹಸುವನ್ನು ಜೀವಿತ ಮಾಡಿದೆ. ಹೇಗೆಂದ್ರೆ ಹಿಂದಿನ ಸಮಯದಲ್ಲಿ ಎಲ್ಲರೂ ಗುಡಿಸಲನ್ನು ಮಾಡಿಕೊಳ್ಳುತ್ತಿದ್ದರು, ಹುಲ್ಲು ಕಡ್ಡಿಯದ್ದು. ಮತ್ತದು ವರ್ಷ ಪೂರ್ಣವಾಗುವುದರಲ್ಲಿ ಕಣ್ಣಂ ಆಗಿಬಿಡುತ್ತಿತ್ತು. ಹಾಗಾಗಿ ಮಳೆ ಬರುವ ಮೊದಲೇ ಅದನ್ನು ತೆಗೆದು ಮತ್ತೊಮ್ಮೆ ಹೊಸತು ಹಾಕುತ್ತಿದ್ದರು ಅಥವಾ ಸ್ವಲ್ಪ ರಿಪೇರಿ ಮಾಡಿಕೊಳ್ಳುತ್ತಿದ್ದರು. ನಾಮದೇವರ ತಾಯಿ ಹೇಳಿದಳು, ಮಗನೇ, ನಮ್ಮ ಸೂರನ್ನು ಸರಿ ಮಾಡಿಕೊ, ಗುಡಿಸಲನ್ನು. ಮಳೆ ಬರುವುದಿದೆ, ಮಳೆಗಾಲ ಹತ್ತಿರದಲ್ಲಿದೆ. ಅವನು ಹೇಳಿದ, ಸರಿ ಆಯಿತು ತಾಯಿ, ಹೋಗುತ್ತೇನೆ ನಾನು. ಕಾಡಿನಿಂದ ಹುಲ್ಲು ಕಡ್ಡಿಯನ್ನು ಕತ್ತರಿಸಿಕೊಂಡು ಬರುತ್ತೇನೆ, ಮುಂಜ ಹುಲ್ಲಿನಂಥದ್ದನ್ನು, ಹುಲ್ಲು ಕಡ್ಡಿಯನ್ನು.
ರಸ್ತೆಯಲ್ಲಿ ಸತ್ಸಂಗ ನಡೆಯುತ್ತಿತ್ತು. ಸತ್ಸಂಗ ಕೇಳಿದ ಮತ್ತು ಅಲ್ಲಿ ಸೇವೆಯಲ್ಲಿ ತೊಡಗಿದ. ಸಂಜೆ ಆಯಿತು, ಮರಳಿ ಬಂದು ಬಿಟ್ಟ. ಅವನ ತಾಯಿ ಕೇಳಿದಳು, ಮಗು, ತರಲಿಲ್ಲವೇನು ಹುಲ್ಲುಕಡ್ಡಿಯನ್ನು? ಅಮ್ಮ, ಹೀಗೆ ಸತ್ಸಂಗಕ್ಕೆ ಹೋಗಿಬಿಟ್ಟೆ, ನೆನಪಾಗಲಿಲ್ಲ. ಮರುದಿನ ಕೂಡ ಹೀಗೆ. ಅವನ ತಾಯಿ ಹೇಳಿದಳು, ನೋಡು, ಮಳೆಯಾದರೆ ನಮ್ಮ ಎಲ್ಲ ಬಟ್ಟೆಗಳು ಒದ್ದೆಯಾಗುತ್ತವೆ, ತೊಯ್ದು ಬಿಡುತ್ತವೆ, ಬಹಳ ಹಾನಿಯಾಗುತ್ತದೆ. ಮರುದಿನ ಕೂಡ ಹೀಗೆ ಆಯಿತು. ಮೂರನೇ ದಿನ ಅವನು ಯೋಚಿಸಿದ, ಅರ್ಧ ಸತ್ಸಂಗವನ್ನು ಕೇಳಿಕೊಂಡು ಹೋಗುತ್ತೇನೆ. ಅರ್ಧ ಸತ್ಸಂಗವನ್ನು ಕೇಳಿ ಹೊರಟನು. ಸತ್ಸಂಗವನ್ನಂತೂ ಪೂರ್ತಿ ಕೇಳಬೇಕಾಯಿತು ಅವನು, ಆದರೆ ಸೇವೆ ಮಾಡಲಿಲ್ಲ. ತನ್ನ ಆ ಕೆಲಸಕ್ಕೆಂದು ಹೊರಟ. ಬೇಗನೆ ಹುಲ್ಲುಕಡ್ಡಿಯನ್ನು ಕತ್ತರಿಸತೊಡಗಿದ. ಕಾಲಿಗೆ ಕುಡುಗೋಲು ತಗುಲಿತು. ಕುಡುಗೋಲು ತಗುಲಿ ಬಹಳ ಪೆಟ್ಟಾಯಿತು. ಹಾಗೂ ಕಾಲಿಗೆ ಪಟ್ಟಿ ಕಟ್ಟಿಕೊಂಡ. ತನ್ನ ಬಟ್ಟೆಯನ್ನು ಜೊತೆಯಲ್ಲಿ ಇಟ್ಟುಕೊಂಡಿದ್ದ. ಹಾಗೂ ಅದೇ ದಿನ ಪರಮಾತ್ಮ ನಾಮದೇವನ ರೂಪ ಮಾಡಿಕೊಂಡರು ಮತ್ತು ಬಹಳಷ್ಟು ಹುಲ್ಲುಕಡ್ಡಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ತಂದರು. ಬಂದು ಛಾವಣಿಯನ್ನು ತಯಾರಿಸಿದರು. ನಾಮದೇವನು ಸಂಜೆಗೆ ಕುಂಟುತ್ತಾ ತಲುಪಿದ. ತಾಯಿ ಕೇಳಿದಳು, ಏನು ಆಯಿತು ಮಗು? ಹೇಳಿದ, ತಾಯಿ, ಇಂದೂ ಸಹ ನನ್ನಿಂದ ತರಲಾಗಲಿಲ್ಲ. ತಾಯಿ ಆ ಗುಡಿಸಲಿಗಿಂತ ಮುಂದಕ್ಕೆ ಹೋದಳು. ಮಗನಿಗೆ ತೊಂದರೆಯಾಗಿದ್ದನ್ನು ನೋಡಿ, ಏನೋ ಆಗಿದೆ ಮಗನಿಗೆ ಎಂದು. ತಾಯಿ, ಕ್ಷಮಿಸಿಬಿಡು, ಇಂದೂ ಸಹ ತರಲಾಗಲಿಲ್ಲ, ಹೀಗೆ ಘಟಿಸಿತ್ತು ನನ್ನ ಜೊತೆಯಲ್ಲಿ. ಬೇಗ ಕತ್ತರಿಸಲು ಪ್ರಯತ್ನಿಸುತ್ತಿದ್ದೆ. ತಾಯಿ ದುಃಖ ಪಡುವಳೆಂದು. ನನ್ನ ಕಾಲಿಗೆ ಕುಡುಗೋಲು ಹತ್ತಿಬಿಟ್ಟಿದೆ, ಗಾಯವಾಗಿದೆ, ಹಾಗೂ ನಡೆಯಲು ಸಹ ಆಗುತ್ತಿಲ್ಲ. ನಾನು ಸರಿಯಾಗುತ್ತಲೇ ತಯಾರಿಸುತ್ತೇನೆ ಗುಡಿಸಲನ್ನು. ತಾಯಿ ಅವನ ಮುಖದ ಕಡೆ ನೋಡಿ ಹಾಗೂ ಹೇಳಿದಳು, ಮಗು, ಏನು ಹೇಳುತ್ತಿರುವೆನೇನು? ನೀನಂತೂ ಈಗಷ್ಟೇ ಬಂದಿದ್ದೆ, ಸ್ವತಃ ಗುಡಿಸಲನ್ನು ಮಾಡಿ ಹೋಗಿರುವೆ. ಮಗು, ಏನು ಹೇಳುತ್ತಿರುವೆ? ಪೆಟ್ಟು ಯಾವಾಗ ಹತ್ತಿತು ನಿನಗೆ? ನಾಮದೇವ ಹತ್ತಿರಕ್ಕೆ ಬಂದು ನೋಡಿದ. ಹೊಸ ಗುಡಿಸಲನ್ನು ತಯಾರಿಸಲಾಗಿದೆ. ಚೆನ್ನಾಗಿರುವ ಹುಲ್ಲು ಕಡ್ಡಿಯನ್ನು ತಂದು. ಆ ರೀತಿ ಅಕ್ಕಪಕ್ಕದಲ್ಲಿಯೂ ಇರಲಿಲ್ಲ ಅಂತಹ ಹುಲ್ಲು ಕಡ್ಡಿ. ನಾಮದೇವ ಬಹಳ ಬಿಕ್ಕಿ ಎತ್ತನು ಕುಳಿತುಕೊಂಡು. ತಾಯಿ ಭಗವಂತನಾಗಿದ್ದರು, ಪರಮಾತ್ಮ ಆಗಿದ್ದರು ಅವರಂತೂ. ಮಕ್ಕಳೇ, दो दिन मेरी शरण है ताका ದಾಸ್ ಗೇಲ್ಗೆಲ್ಲ ಗ್ಯಾಪನ್ ಜೊತ್ತಿ ತಟ್ಟಿ ಆಕಾಶ್. ಇವನು ಯಾವುದ ಜನ್ಮದಲ್ಲಿ ಬಹಳ ಭಕ್ತಿ ಮಾಡಿದ್ದ. ಹೇಗೆಂದ್ರೆ ಈ ಯುಗದಲ್ಲಿ ಮತ್ತು ಈ ಯುಗದಲ್ಲಿ ಪಾರಾಗದಿರುವವರ ಭಕ್ತಿ ಅದ್ಭುತವಾಗಿರುತ್ತದೆ. ಏಕೆಂದರೆ ಈ ಸಾಧನೆ ಶಾಸ್ತ್ರಾನುಕೂಲವಾಗಿದೆ. ಮೋಕ್ಷವಾಗುವ ತನಕ ಪರಮಾತ್ಮ ಇವರ ಜೊತೆ ಇರುತ್ತಾನೆ. ಇವರಿಂದ ಚಮತ್ಕಾರಗಳು ಸಹ ಆಗುತ್ತಿರುತ್ತವೆ, ಹೆಸರು ಕೂಡ ಆಗುತ್ತದೆ. ಆದರೆ ಕೆಲಸವಂತೂ ಆಗಲಿಲ್ಲ, ಮೋಕ್ಷವಂತೂ ಆಗಲಿಲ್ಲ. ಆದ್ದರಿಂದ ಇದೇನೋ ಜ್ಞಾನ ತಿಳಿಸಲಾಗುತ್ತಿದೆ, ಪ್ರತಿ ವಿಷಯದ ಮೇಲೆ ನಿಮ್ಮನ್ನು ಎಚ್ಚರಗೊಳಿಸಲಾಗುತ್ತಿದೆ. ಮಕ್ಕಳೇ, ಒಂದಂತೂ ಈ ಭಕ್ತಿಯನ್ನು ಬಿಟ್ಟುಬಿಡಿ, ಅಥವಾ ದೃಢರಾಗಿ ಈ ಬಾರಿಯಂತೂ ಪಾರಾಗಲೇಬೇಕೆಂದು. ಈ ತಲೆಹರಟೆ ಬಹಳ ಆಯಿತು. ಕೇವಲ ನಾವು ಸುಖವನ್ನು ಕೇಳುತ್ತೇವೆ, ಹಣವನ್ನು ಕೇಳುತ್ತೇವೆ, ಮರ ಇಲ್ಲದಿದ್ದರೆ ಮಗನನ್ನು ಕೇಳುತ್ತೇವೆ, ಮತ್ತು ಧನ ಸಂಪತ್ತನ್ನು ಕೇಳುತ್ತೇವೆ. ಇವುಗಳನ್ನಂತೂ ಕೇಳದೆ ಕೊಡುತ್ತಾರೆ. ಒಂದೊಮ್ಮೆ ದೃಢವಾಗಿದ್ದರೆ ನೀವು ಯಾವುದೇ ಕೆಲಸವಾಗಿರಲಿ ದೃಢತೆಯಿಂದಲೇ ಆಗುತ್ತದೆ. ಧೀರೆ ಧೀರೆ ರೇಮನ ಕಬೀರ್ ಸಾಹೇಬರು ಹೇಳುತ್ತಾರೆ. ಕಬೀರ್ ಧೀರೆ ಧೀರೆ ರೇಮಲ ಧೀರೆ ಸಬ್ಬುಛೋ ನಾನಿ ಸಿಜ್ಜ ಸೌಮುರ ತೆರೆತ್ವ ಎಂಪ ನಾವು. ಇಂದು ಸಸಿ ನೆಟ್ಟಿದ್ದೀರಿ, ಮಾವಿನದ್ದು, ಮರುದಿನವೇ ಬಿಡುವುದಿಲ್ಲ ಫಲಗಳನ್ನು. ಅದು ತಿಂಗಳು 20 ದಿನಗಳಲ್ಲೂ ಬಿಡುವುದಿಲ್ಲ. ಕೆಲವು ವರ್ಷಗಳ ತನಕ ಅದರ ಸೇವೆ ಮಾಡಬೇಕಾಗುತ್ತದೆ. ಒಂದು ಸಲ ಮರವಾಗಲು ಬಿಡಿ, ನಂತರ ನೋಡಿ. ನಿಮಗೆ ನೆರಳನ್ನು ನೀಡುವುದು, ಮಾವುಗಳನ್ನು ಸಹ ನೀಡುವುದು, ತಾವು ತಿನ್ನಿ, ಸಂಬಂಧಿಕರಿಗೂ ತಿನ್ನಿಸಿ. ಅದೇ ಪ್ರಕಾರ ಈ ಭಕ್ತಿರೂಪಿ ಸಸ್ಯವನ್ನು ಮರ ಮಾಡಿಕೊಳ್ಳಿ. ದಾಸನು ನೋಡುತ್ತಿದ್ದಾನೆ. ದಾಸನು ಯಾವಾಗ ಆರಂಭ ಮಾಡಿದ, ಎಂತಹ ಸ್ಥಿತಿ ಇತ್ತು ಮಕ್ಕಳದ್ದು, ಭಕ್ತರದ್ದು. ಅವರು ದೃಢತೆಯಿಂದ ತೊಡಗಿದರು, ಸಂಘರ್ಷ ಮಾಡಿದರು. ಇಂದು ಎಲ್ಲ ರೀತಿಯಿಂದ ಸುಖಿಯಾಗಿದ್ದಾರೆ, ಸಮಾಜಕ್ಕಿಂತ ವಿಶೇಷವಾಗಿದ್ದಾರೆ, ಮತ್ತು ಮೋಕ್ಷ ಸಿಗುವುದು. ಈ ಜನ್ಮ ಮರಣದ ರೋಗ ಸಮಾಪ್ತವಾಗುವುದು. गरीब कबीर के सो बंजारा हुआ, आप भक्ति के हेत का करवोई जान के दन्ना भगत के खेत. ದನ್ನ ಭಕ್ತರದ್ದು ಬಹಳ ಜಬರ್ದಸ್ತ್ ತನ್ಮಯತೆ ಹತ್ತಿತ್ತು ಅವರದ್ದು.
ಸರ್ವೋತ್ತಮ ಭಕ್ತರಾಗಿದ್ದರು. ದಯಾಭಾವ ಸಂತನಲ್ಲಿರುತ್ತದೆ. ಮಳೆ ಆಯಿತು. ಎಲ್ಲ ರೈತರು ಜೋಳ ಬಿತ್ತಲು ಹೊರಟರು. ಧನ್ನನ ಪತ್ನಿಯೂ ಕೂಡ ಜೋಳವನ್ನು ಕೊಟ್ಟಳು. ತೆಗೆದುಕೊಳ್ಳಿ, ಹೊಲದಲ್ಲಿ ಬಿತ್ತಿ ಬನ್ನಿ ಎಂದು. ಭಕ್ತನು ಹೋಗುತ್ತಿದ್ದ ಎತ್ತುಗಳನ್ನು ಜೊತೆಯಲ್ಲಿ ಕರೆದುಕೊಂಡು ನೇಗಿಲು ತೆಗೆದುಕೊಂಡು ದಾರಿಯಲ್ಲಿ 4-5 ಭಕ್ತರು ಹಸಿವಿನಿಂದ ಬಳಲುತ್ತಾ ಕುಳಿತಿದ್ದರು. ಭಕ್ತನು ಸ್ವಾಭಾವಿಕ ಸಾಧು ಸಂತರನ್ನು ನೋಡಿ ನಮಸ್ಕಾರ ಎಂದನು. ಎತ್ತುಗಳನ್ನು ನಿಲ್ಲಿಸಿ ಕುಳಿತುಕೊಂಡ 2 ನಿಮಿಷ ಭಗವಂತನ ಚರ್ಚೆಗೆಂದು ಬೆಳಿಗ್ಗೆ ಗೊತ್ತಾಯಿತು ಅವರು 3 ದಿನಗಳಿಂದ ಭೋಜನ ಮಾಡಿರಲಿಲ್ಲವೆಂದು ಮತ್ತು ಸಾಯುವ ಹಂತದಲ್ಲಿದ್ದರು. ಹೇಳಿದರು, ಭಕ್ತ, ನಾವಂತೂ ಮೃತ್ಯುವಿಗೆ ಹತ್ತಿರದಲ್ಲಿದ್ದೇವೆ. ಎಲ್ಲಿಯೂ ಆಹಾರ ಸಿಗಲಿಲ್ಲ. ಏಕೆಂದರೆ ಮರಳುಗಾಡು ರಾಜಸ್ಥಾನದಲ್ಲಿ ಮೊದಲು ಇಂತಹ ಸಮೃದ್ಧ ಸ್ಥಿತಿ ಇರಲಿಲ್ಲ. ಜನತೆಯದ್ದು. ಮಳೆ ಆದರೆ ಆಯಿತು, ಇಲ್ಲದಿದ್ದರೆ ಹಸಿವಿನಿಂದ ಸಾಯುತ್ತಿದ್ದರು. ಅದಕ್ಕೆ ಭಕ್ತನು ಆ ಎಲ್ಲ ಜೋಳವನ್ನಿಟ್ಟು ಬಿಟ್ಟ. ಮುಂದೆ ಬೀಜಗಳನ್ನು. ಅವರು ಸಾಯುವ ಸ್ಥಿತಿಯಲ್ಲಿದ್ದರು. ಎಲ್ಲ ತಿಂದು ಬಿಟ್ಟರು. ಈಗ ಅವರು ಹೊರಟರು. ಭಕ್ತನು ಯೋಚಿಸಿದ, ಮನೆಯವರು ಜಗಳವಾಡುತ್ತಾರೆ. ಪತ್ನಿಯು ಜಗಳಗಂಟಿಯಾಗಿದ್ದರು. ಹಾಗೂ ಇದಕ್ಕಾಗಿ ಅಂತೂ ಯಾರೂ ಸಹ ಬೈಯುವರು. ಬೀಜಗಳನ್ನು ಸಹ ತಿಂದು ಬಿಟ್ಟೆಯಾ ನೀನು? ಎಲ್ಲಿ ಕಳೆದುಕೊಂಡೆ? ರೈತನ ಜೀವನವಾಗಿರುತ್ತದೆ ಬೀಜವಂತೂ. ಆದರೆ ಪರಿವಾರವನ್ನು ಸಮರ್ಪಿಸಿಬಿಟ್ಟ. ಕಲ್ಲುಗಳನ್ನು ಸಂಗ್ರಹಿಸಿದ. ಅಂದರೆ ಜನರಿಗೆ ತೋರಿಸಲು ಹೇಗೆ ಬೇರೆಯವರು ಬೀಜ ಬಿತ್ತುತ್ತಿದ್ದರೋ ಹಾಗೆ ಹರಳುಗಳನ್ನು ಚೆಲ್ಲಿಬಿಟ್ಟು ಸಾಯಂಕಾಲ ಮನೆಗೆ ಬಂದು ಬಿಟ್ಟ. ಹೊಲಕ್ಕೆ ಹೋಗಿ ನೋಡಲಿಲ್ಲ. ಸ್ವಲ್ಪ ದಿನಗಳ ನಂತರ ಬೇರೆಯವರದ್ದಂತೂ ಜೋಳ ಅದ್ಭುತವಾಗಿ ಬೆಳೆಯುತ್ತಿದೆ ಮತ್ತು ಭಕ್ತನ ಹೊಲದಲ್ಲಿ ಕುಂಬಳಕಾಯಿ ಬಳ್ಳಿ ಬೆಳೆದಿವೆ. ಲೆಕ್ಕವಿಲ್ಲದಷ್ಟು ದೊಡ್ಡ ಈ ಕುಂಬಳಕಾಯಿ. ಈಗ ಏನಾಗುತ್ತದೆ? ಭಕ್ತನ ಹೊಲದಲ್ಲಿ ಕುಂಬಳಕಾಯಿಯ ಬಹಳ ಅಧಿಕ ಬಳ್ಳಿ ಬೆಳೆದವು. ಹೀಗೆ ದೊಡ್ಡ ಕುಂಬಳಕಾಯಿ ಬೆಳೆದವು. ಮೇಲೆ ಕೆಳಗೆ ಬಿದ್ದಿವೆ. ತುಂಬಿದಂತೆ ಕಾಣುತ್ತಿತ್ತು ಅವರ ಹೊಲ. ಸ್ವಲ್ಪ ದಿನಗಳಲ್ಲಿ ಏನಾಗುತ್ತದೆ? ಮಳೆಯಾಗದ ಕಾರಣ ಆ ಕ್ಷೇತ್ರದಲ್ಲಿ ಅಕಾಲದಂತಹ ಪರಿಸ್ಥಿತಿ ಆಯಿತು. ಯಾರದೋ ಜೋಳ ಬೆಳೆಯಿತು ಸ್ವಲ್ಪ, ಇನ್ಯಾರದೋ ಬೆಳೆಯಲೇ ಇಲ್ಲ. ಅದಂತೂ ನಂತರದ ಮಾತಾಗಿದೆ. ಯಾರೋ ಹೋಗಿ ಧನ್ನಭಕ್ತನ ಪತ್ನಿಗೆ ಕೇಳಿದರು, ನೀವು ಜೋಳವನ್ನು ಬಿತ್ತಲಿಲ್ಲವೇನೋ? ಅವಳು ಹೇಳಿದಳು, ಬಿತ್ತಿದ್ದೇವೆ. ಬಿತ್ತಿ ಬಂದಿದ್ದಾರೆ ನನ್ನ ಪತಿ ಭಕ್ತ. ಇಲ್ಲ, ನಿಮ್ಮ ಹೊಲದಲ್ಲಂತೂ ಕುಂಬಳಕಾಯಿ ಬೆಳೆದಿವೆ, ಜೋಳವಂತೂ ಇಲ್ಲವೇ ಇಲ್ಲ. ಅವಳಿಗೆ ದುಃಖವಾಯಿತು. ಜೋಳವನ್ನು ಎಲ್ಲಿ ಹಾಳು ಮಾಡಿದ ಇವನು ಎಂದು. ಅದಕ್ಕೆ ಅವಳು ಹೋಗಿ ನೋಡಿದಳು. ನಿಜವಾಗಿಯೂ ದೊಡ್ಡ ಕುಂಬಳಕಾಯಿಗಳಿಂದ ಹೊಲ ತುಂಬಿದೆ. ಒಂದು ಕುಂಬಳಕಾಯಿಯನ್ನು ಎತ್ತಿಕೊಂಡು ಹೊರಟಳು. ಧನ್ನಭಕ್ತನಿಗೆ ಗೊತ್ತಿತ್ತು ಕೆಲಸ ಇಂದು ಕೆಟ್ಟು ಹೋಯಿತೆಂದು. ಅವಳು ಹೊರಗೆ ಹೋಗುತ್ತಲೇ ಭಕ್ತರು ಅಲ್ಲಿ ಬರುತ್ತಿದ್ದರು. ಅವಳು ಇದ್ದಾಗ ಬರುತ್ತಿರಲಿಲ್ಲ. ಅವಳು ಬೇಗನೆ ಮರಳಿ ಬಂದಳು. ಧನ್ನಭಕ್ತನು ಯೋಚಿಸಿದ, ಸಂಜೆಗೆ ಬರಬಹುದೆಂದು. ಭಕ್ತರಿಗೆ ಹೇಳಿದ, ನೀವು ಹೋಗಿ. ಇಂದು ವಿಷಯ ಗಂಭೀರವಾಗಿದೆ. ತಲೆಯ ಮೇಲೆ ಕುಂಬಳಕಾಯಿಯನ್ನು ಇಟ್ಟುಕೊಂಡಿದ್ದಾಳೆ. ಭಕ್ತರು ಹೋಗುತ್ತಲೇ ಅವಳು ಕುಂಬಳಕಾಯಿಯನ್ನು ತಲೆಗೆ ಹೊಡೆದಳು. ಧನ್ನಭಕ್ತನು ಸ್ವಲ್ಪ ತಪ್ಪಿಸಿಕೊಂಡ. ಅದು ಭೂಮಿ ಮೇಲೆ ಬಿದ್ದು ಒಡೆಯಿತು. ಒಡೆಯುತ್ತಲೇ ಅದರೊಳಗಿನಿಂದ ಜೋಳ ಹೊರಬಂದವು. ಅವು ಸ್ವಚ್ಛಗೊಳಿಸಿದಂತೆ ಕಾಣುತ್ತಿದ್ದವು. ಈಗ ಭಕ್ತನಂತೂ ತಪ್ಪಿಸಿಕೊಂಡ, ತಲೆ ರಕ್ಷಿಸಿಕೊಂಡ. ಹಾಗೂ ಆ ದೇವಿ ನೋಡುತ್ತಿದ್ದಳು. ಒಮ್ಮೆ ಧನ್ನಭಕ್ತನನ್ನು, ಇನ್ನೊಮ್ಮೆ ಜೋಳವನ್ನು. ಅವಳು ಕೇಳಿದಳು, ಇವೆಲ್ಲಿಂದ ಬಂದವು ಜೋಳ ಇದರಲ್ಲಿ? ಧನ್ನಭಕ್ತ ಏನೂ ಹೇಳಲಿಲ್ಲ. ಅವಳು ಮತ್ತೊಮ್ಮೆ ಹೊಲಕ್ಕೆ ಹೋದಳು. ಆ ಜೋಳವನ್ನು ಎತ್ತಿ ಒಳಗೆ ಇಟ್ಟಳು. ಅಲ್ಲಿ ಹೋಗಿ ನೋಡಿದಳು. ಬಟ್ಟೆಯನ್ನು ಹಾಸಿ ಕುಂಬಳಕಾಯಿಗಳನ್ನು ಒಡೆಯಲು ಆರಂಭಿಸಿದಳು. ರಾಸಿಯಾಯಿತು. ಚೀಲ ತುಂಬಿ ಹೊತ್ತುಕೊಂಡು ಬಂದಳು. ಮತ್ತು ಬೇರೆಯವರ ಜೋಳ ಪೂರ್ತಿ ಕಂಡಂ ಆದಂತಾಯಿತು. ಬೆಳೆಯಲೇ ಇಲ್ಲ. ಬೆಳೆದಿತ್ತು, ಆದರೆ ಅದರಲ್ಲಿ ಬೀಜ ಧಾನ್ಯ ತುಂಬಿರಲಿಲ್ಲ. ಈಗ ಅವಳು 3-4 ಗಂಟು 5-6 ಗಂಟು ತಂದಳು ತುಂಬಿಕೊಂಡು. ಭಕ್ತನು ಹೇಳಿದ, ಎಷ್ಟು ಬೆಳೆಯುತ್ತಿತ್ತಲ್ಲ, ನಿನ್ನ ಹೊಲದಲ್ಲಿ ಅಷ್ಟನೇ ಇಟ್ಟುಕೋ.
ಅಧಿಕ ತರಬೇಡ ಭಕ್ತೆ. ಹೇಳುತ್ತಾಳೆ, ನೀವಂತೂ ಹೀಗೆ ಮಾಡುತ್ತೀರಿ, ಭಗವಂತನು ಕೊಟ್ಟಿದ್ದಾನೆ, ಎಲ್ಲವನ್ನೂ ತರುತ್ತೇನೆ. ಆವಾಗ ಅವಳು ಗಂಟನ್ನು ತುಂಬಿಕೊಂಡು ನಡೆದಳು. ಅವಳ ಪಾಲಿನದಂತೂ ತಂದಿದಳು. ಮನೆಯ ತನಕವಂತೂ ಕಷ್ಟದಿಂದ ಹೊತ್ತುಕೊಂಡು ಬಂದಳು. ಬಹಳ ಭಾರ ಅನಿಸಿತು. ಇಳಿಸಿ ನೋಡಿದಾಗ ಎಲ್ಲವೂ ಹೊಟ್ಟು ತವಳು ಆಗಿತ್ತು. ಮತ್ತೆ ಇನ್ನೊಂದು ಗಂಟು ತಂದಳು, ಅದೂ ಸಹ ಹಾಗೆಯೇ ಆಯಿತು. ಸೋತು ಕುಳಿತಳು. ನಂತರ ಧನಭಕ್ತನ ಹೊಲದಲ್ಲಿ ಜೋಳ ಬಂದವು. ಕುಂಬಳಕಾಯಿಯಿಂದ ಜೋಳ ಬರುತ್ತಿವೆ. ಊರೆಲ್ಲ ಒಟ್ಟುಗೂಡಿತು. ಭಕ್ತ ಹೇಳಿದ, ಸಹೋದರರೇ, ನೀವೆಲ್ಲ ಪರಸ್ಪರರಲ್ಲಿ ಹಂಚಿಕೊಳ್ಳಿ, ಸ್ವಲ್ಪ ಸ್ವಲ್ಪ. ಹಸಿವಿನಿಂದ ಸಾಯುವುದರಿಂದ ಉಳಿಯುತ್ತದೆ ಊರು. ಹಾಗಾಗಿ ಎಲ್ಲರೂ ತಮಗೆ ಬೇಕಾಗುವಷ್ಟು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡರು. ಆದರೂ ಸಹ ಖಾಲಿಯಾಗಲಿಲ್ಲ. ಮಕ್ಕಳೇ, ಈ ಮಾತುಗಳೇನು ಕಟ್ಟುಕತೆಯಲ್ಲ. ಯಾರೇ ಭಗವಂತನ ಮೇಲೆ ಸಮರ್ಪಣೆ ಮಾಡಿದ್ದಾರೆ, ಯಾರು ಭಗವಂತನಿಗಾಗಿ ಸಮರ್ಪಿತರಾದರೂ ಭಗವಂತ ಎಂದೂ ಅವರ ಕೈ ಬಿಟ್ಟಿಲ್ಲ. ಚಾರಿನುಗು ಮುದ್ದೆ ಸಮ್ಯಕಿಷ್ಕಾರ ಕ್ಷಮಾರ. ಆದ್ದರಿಂದ ಮಕ್ಕಳೇ, ಈ ಮಹಾಪುರುಷರ ಕಥೆಗಳು ಇನ್ನೂ ನಮ್ಮ ಕೆಲಸಕ್ಕೆ ಬರುತ್ತವೆ. ನೀವು ಒಂದು ಸಲ ತೊಡಗಿ ನೋಡಿ ಈ ಮಾರ್ಗದಲ್ಲಿ. ಯಾವುದೇ ಸಂದೇಹವಿರುವುದಿಲ್ಲ ನಿಮಗೆ. ಅದು ಹಾಗೆ, ಇದು ಹೀಗೆ ಎನ್ನಲು ಮನಸ್ಸಿಗೆ ಸ್ವಲ್ಪವೂ ಪರಮಾತ್ಮ ಎಲ್ಲ ಕಡೆಯಿಂದ ಸಂತುಷ್ಟ ಮಾಡಿಬಿಡುತ್ತಾರೆ. ದಾಸನು ತನ್ನದೊಂದು ಕಥೆಯನ್ನು ತಿಳಿಸುತ್ತಾನೆ. ನಾವು ಕೇಳುತ್ತಿದ್ದೆವು, ದ್ರೌಪದಿಯ ಸೀರೆಯನ್ನು ಹೆಚ್ಚಿಸಿಬಿಟ್ಟರು ಭಗವಂತ. ಆದರೆ ಇದು ಗೊತ್ತಿರಲಿಲ್ಲ ಏಕೆ ಹೆಚ್ಚಿಸಿದರು ಎಂದು. ಅದಂತೂ ಈ ತತ್ವಜ್ಞಾನದಿಂದ ಬೆಳಕಿಗೆ ಬಂತು. ಕಬೀರ್ ಪರಮಾತ್ಮ ಒಂದು ಲೀಲೆಯನ್ನು ಮಾಡಿ ಅವರ ಸೀರೆಯ ಒಂದು ತುಂಡು ಗ್ರಹಿಸಿದರು, ವಸ್ತ್ರವನ್ನು. ಅದರ ಕಾರಣದಿಂದ ಹೆಚ್ಚಿಸಿದರು. ಹಾಗೂ ಇದನ್ನು ಯಾರಿಗಾದರೂ ಹೇಳಿದರೆ ಅವನು ಒಪ್ಪುತ್ತಿರಲಿಲ್ಲ. ಇದೆಂಥ ಮಾತು, ಹೀಗಾಗಲು ಸಾಧ್ಯವಿಲ್ಲ, ಹಾಗಾಗಲು ಸಾಧ್ಯವಿಲ್ಲ. ನಾವು ಸಹ ನಂಬುತ್ತಿದ್ದೆವು, ಸರಿ ಆಗದಿರಬಹುದು, ಆದರೆ ಭಗವಂತನಂತೂ ಇದ್ದಾನೆ ಮತ್ತು ಇನ್ನೂ ಬಹಳ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ. ಮನಸ್ಸು ಒಪ್ಪುತ್ತಿತ್ತು, ಭಗವಂತ ಏನು ಬೇಕಾದರೂ ಕೂಡ ಮಾಡಬಹುದೆಂದು. ಏಕೆಂದರೆ ಆಸ್ತೆ ಆಗಲೇ ಉಂಟಾಗುತ್ತದೆ. ಈ ಭಾವ ಉತ್ಪನ್ನವಾದಾಗ ಪರಮಾತ್ಮ ಏನು ಬೇಕಾದರೂ ಮಾಡಬಲ್ಲ. ಅವರ ಮುಂದೆ ಇಂಪಾಸಿಬಲ್ ವರ್ಡ್ ಇಲ್ಲ ಅವರ ಡಿಕ್ಷನರಿಯಲ್ಲಿ. ನಿಮಗೆ ತಿಳಿಸುತ್ತೇನೆ, ನಾಮ ಪಡೆದುಕೊಂಡು 2-3 ವರ್ಷ ಆಗಿದ್ದು ಅಷ್ಟೇ. 1990 ಅಥವಾ 89ರ ಮಾತಾಗಿದೆ. 88 ಅಥವಾ 89ರದ್ದು. ಆಗ ಒಂದು ಮನೆಯನ್ನು ನಿರ್ಮಿಸಿದೆ. ಮೇಲೆ ಮನೆ ಮಾಡಿ ಅದರ ಮೇಲೆ ಒಂದು ಗ್ಯಾಲರಿಯಲ್ಲಿ ಪೂಜೆ ಸ್ಥಾನವನ್ನು ಮಾಡಿಸಿದೆ. 5.5 ಬೈ 15 ಫೂಟಿನದ್ದು. ಗಲ್ಲಿಯಲ್ಲಿ ಒಂದು ಕಿಟಕಿ ಇತ್ತು, ವಿಂಡೋ. ಮತ್ತು ಒಂದು ಒಳಗೆ ಅಂಗಳದ ಕಡೆ ಕ್ರಾಸ್ ವೆಂಟಿಲೇಷನ್ ಚೆನ್ನಾಗಿತ್ತು. ಅವಸರದ ಕಾರಣ ತಯಾರಿಸಿದ್ದನೇ ತಂದೆ ಕಿಟಕಿಗಳನ್ನು. ಪೂಜಾ ಸ್ಥಳವನ್ನು ಹಾಗೂ ಅವುಗಳನ್ನು ಸಹ ತಿಕ್ಕಿ ತೊಳೆದು ಪೇಂಟ್ ಮಾಡಿ ಅವುಗಳಲ್ಲಿ ಗಾಜು ಸಹ ಹಚ್ಚಲಾಗಿತ್ತು. ಒಂದು ಗಾಜು ಒಡೆದಿತ್ತು, ಕೇವಲ ಒಂದು ಕಿಟಕಿಯದ್ದು. ಅದರಲ್ಲಿ ಡಬಲ್ ಇರುತ್ತವೆ. ಈಗ ಇದನ್ನು ಸರಿಪಡಿಸೋಣ, ನಂತರ ಬೇಗನೆ ಕೆಲಸವಾಗುತ್ತದೆ. ಅಲ್ಲಿ ನಾನು ಈ ಭಕ್ತಿ ಬೋಧವನ್ನು ಮುದ್ರಿಸಿ ಇಟ್ಟಿದ್ದೆ. ಅಂದರೆ ಗುರುಗಳು ಬರುತ್ತಾರೆ, ಅವರಿಗೆ ಒಪ್ಪಿಸಿ ಬಿಡುವೆ. ಅವರು ಮುಂದೆ ಭಕ್ತರಿಗೆ ಕೊಡುತ್ತಿರುತ್ತಾರೆ. ಯಾರಾದರೂ ದೀಕ್ಷೆಯನ್ನು ಪಡೆದರೆ ಇಂತಹ ಸೇವೆಯನ್ನು ದಾಸನು ಮಾಡತೊಡಗಿದ. ಈಗ ಏನಾಯಿತೆಂದರೆ, ಆ ಗಾಜು ಏನು ಒಡೆದಿತ್ತು, ಅದರಿಂದ ಇಲಿಗಳು ಬಂದು ಅವುಗಳನ್ನು ಕತ್ತರಿಸತೊಡಗಿದವು. ಹಾಗೂ ಆ ಸಮಯ ಏನಾಗಿತ್ತೆಂದರೆ, ಯಾವಾಗ ಆ ಲೋಹದ ಕಿಟಕಿ ಹಚ್ಚಿದೆ, ಜಾಳಿಗೆ ತಂದಿದ್ದೆ. ಈ ಲೋಹದ ಜಾಳಿಗೆ ಯಾವುದನ್ನು ಸೊಳ್ಳೆಗಳಿಂದ ರಕ್ಷಣೆಗಾಗಿ ಕಿಟಕಿಗಳಿಗೆ ಹಚ್ಚಲಾಗುತ್ತದೆ ಹೊರಗಿನ ಸೈಡ್ನಲ್ಲಿ. ಹಾಗೂ ಅದನ್ನು ತಪ್ಪಿನಿಂದ ತಪ್ಪು ಕತ್ತರಿಸಿ ಕೊಟ್ಟು ಬಿಟ್ಟ. ನಾನು ಸೈಜ್ ಬರೆದುಕೊಂಡು ಆ ಲೋಹದ ಅಂಗಡಿಯಲ್ಲಿ ಕೊಟ್ಟಿದ್ದೆ. ಸಹೋದರ, ಇದನ್ನು ಕತ್ತರಿಸಿ ತಯಾರಿಸಿಡು, ಇವುಗಳ ಬಿಲ್ಲನ್ನು ಮಾಡು. ನಾನು ಅನ್ಯ ಸಾಮಾನುಗಳನ್ನು ತೆಗೆದುಕೊಂಡು ಮರಳಿ ಬಂದೆ. ಅವನು ಕತ್ತರಿಸಿ ಕಟ್ಟಿ ಇಟ್ಟಿದ್ದ. ನಾನು ಎತ್ತಿಕೊಂಡು ಬಂದು ಬಿಟ್ಟೆ, ದುಡ್ಡನ್ನು ಕೊಟ್ಟು. ಬಂದು ನಾನು ಹೇಳಿದೆ, ಮಕ್ಕಳೇ ಹಚ್ಚಿ. ಅದಕ್ಕೆ ಈ ದೊಡ್ಡ ಮಗ ಮತ್ತು ಒಬ್ಬ ಅಲ್ಲಿ ಬಾಡಿಗೆಯಿಂದ ಇರುತ್ತಿದ್ದ. ಅವರು ಹೇಳಿದರು, ನಾವು ಹಚ್ಚಿಬಿಡುತ್ತೇವೆ. ಮೊಳೆಗಳನ್ನು ಮೊದಲೇ ತಂದು ಇಟ್ಟಿದ್ದೆ. ಅವರು ಏಣೆ ಹಚ್ಚಿದರು. ನಾನಂತೂ ಹೊರಟೆ ಅವರಿಗೆ ಹೇಳಿ. ಸಂಜೆ ಬಂದಾಗ ನೋಡಿದೆ, ಅವರು ಹಚ್ಚಿರಲಿಲ್ಲ. ಕೇಳಿದೆ, ಕಾರಣವೇನು, ಏಕೆ ಹಚ್ಚಿಲ್ಲ? ಅವರು ಹೇಳಿದರು, ಇದು ಚಿಕ್ಕದಾಗಿದೆ, ಅಗಲದಲ್ಲಿ ಚಿಕ್ಕದಾಗಿದೆ, ಏನಿಲ್ಲ ಅಂದರೂ 9 ಇಂಚುಗಳಷ್ಟು. ನಾನು ಬರೆದಿದ್ದೆ 3 ಫೂಟ್ 9 ಇಂಚು. ಅವನು 3 ಫೂಟ್ ಕತ್ತರಿಸಿದ. ನೌಕರನು ಗಮನಿಸಲಿಲ್ಲವೋ ಅಥವಾ ತಪ್ಪಾಯಿತೋ, ಏನೇ ಇರಲಿ. ಆಮೇಲೆ ನಾನು ಯೋಚಿಸಿದೆ, ಬಿಡು ಇದನ್ನು.
ಈಗ ಅವನ ಬಳಿ ಹೋಗಿ ತಲೆ ಏಕೆ ಕೆಡಿಸಿಕೊಡಬೇಕು? ಅವರು ಹೇಳುವರು ನಿಮ್ಮದೇ ತಪ್ಪೆಂದು. ನೀವು ಇದೇ ಸೈಜ್ ಹೇಳಿದ್ದೀರಿ. ನಾನು ಇಂತಹ ಜಂಜಾಟದಲ್ಲಿ ಬೀಳುತ್ತಿರಲಿಲ್ಲ. ನಾನು ಅದನ್ನು ಎತ್ತಿಸಿ ಸ್ಟೋರ್ನಲ್ಲಿ ಹಾಕಿಸಿಬಿಟ್ಟೆ. ಒಂದು ಸೀಸನ್ ಮಳೆ ಎದ್ದು ಮುಗಿಯಿತು. ಹಾಗೂ ಮತ್ತೆ ಆ ನಿತ್ಯ ನಿಯಮದ ಪುಸ್ತಕವನ್ನು ಮುದ್ರಿಸಿದೆ. ನಂತರ ಇಲಿಗಳು ಬರತೊಡಗಿದವು. ಬಟ್ಟೆ ಕಟ್ಟಿದೆ, ಬಟ್ಟೆಯನ್ನು ಕತ್ತರಿಸಿಬಿಟ್ಟು. ಮನಸ್ಸಿನಲ್ಲಿತ್ತು, ಜಾಲಿಯಂತೂ ಪೂರ್ಣವಿಲ್ಲ. ನಂತರ ತಲೆಯಲ್ಲಿ ಬಂತು, ಮಕ್ಕಳೇ ಹೀಗೆ ಮಾಡಿ. ಈ ಒಂದೇ ಕಿಟಕಿಯಲ್ಲಿ ತೊಂದರೆ ಇದೆ. ಈ ಜಾಲರಿಗಳನ್ನು ಮೇಲೆ ಕೆಳಗೆ ಮಾಡಿ ಎರಡನ್ನು ಒಂದರಲ್ಲಿಯೇ ಸೆಟ್ ಮಾಡಿ. ಅದಕ್ಕೆ ಬಾಡಿಗೆಯವನು ಮತ್ತು ಈ ದೊಡ್ಡ ಮಗ, ಇವನು ಚಿಕ್ಕವನಿದ್ದ, 12, 13, 14, 15 ವರ್ಷದವನು. ಇವರಿಬ್ಬರಿಗೆ ನಾನು ಹೇಳಿ ಡ್ಯೂಟಿಗೆ ಹೊರಟು ಬಿಟ್ಟೆ. ಇವನ ತಾಯಿ ಅನಾರೋ ಅಲ್ಲಿಂದ ತೆಗೆದುಕೊಟ್ಟರು ಜಾಲರಿಯನ್ನು. ಸ್ಟೋರ್ದಿಂದ ಕೆಳಗೆ ಇಳಿಸಿದಳು. ಮಕ್ಕಳೇ ಹಚ್ಚಿಬಿಡಿ ಎಂದು. ಇವರು ಪೂರ್ತಿ ಸಂಜೆ ಹೊತ್ತಿಗೆ ಹಚ್ಚಿದ್ದಾರೆ. ನಾನು ಬಂದು ಕೇಳಿದೆ, ಒಂದು ಜಾಲರಿ ಹಚ್ಚಲಾಗಿದೆ, ಅದು ಪೂರ್ಣವಾಗಿದೆ, ಒಂದು ಕೆಳಗೆ ಬಿದ್ದಿದೆ. ನಾನು ಡ್ಯೂಟಿಯಿಂದ ಬಂದೆ ಸಾಯಂಕಾಲ 5 ಗಂಟೆಗೆ. ನನಗೆ ಅದೇ ಚಿಂತೆ ಕಾಡುತ್ತಿತ್ತು. ಇವರು ಹಚ್ಚದಿದ್ದರೆ ನಾನು ಸ್ವತಃ ಹಚ್ಚುತ್ತೇನೆ ಜೊತೆಯಲ್ಲಿ. ನಾನು ನೋಡಿದೆ, ಒಂದು ಜಾಲರಿ ಕೆಳಗೆ ಬಿದ್ದಿದೆ, ಒಂದು ಮೇಲೆ ಹಚ್ಚಲಾಗಿದೆ, ಗಾಜು ಒಡೆದಿರುವ ಕಿಟಕಿಗೆ. ಹಾಗೂ ಆ ಗ್ಲಾಸ್ ಹಚ್ಚಲು ಟೈಮ್ ಸಿಗುತ್ತಿರಲಿಲ್ಲ. ಏಕೆಂದರೆ ದೂರದಲ್ಲಿ ನನ್ನ ಡ್ಯೂಟಿ ಇತ್ತು. ಕೋಸಲಿ ಸೈಡ್ನಲ್ಲಿ ಹೆಡ್ ಕ್ವಾರ್ಟರ್ ಇತ್ತು. 77 ಕಿಲೋಮೀಟರ್ ಹೋಗಬೇಕಿತ್ತು. ತಾತ್ಕಾಲಿಕ ವ್ಯವಸ್ಥೆ ಮಾಡಬಯಸಿದೆ, ನಂತರ ಆರಾಮಾಗಿ ಮಾಡಿಕೊಳ್ಳೋಣವೆಂದು. ನಾನು ಅನಾರೋಗ್ಯ ಕೇಳಿದೆ, ಈ ಜಾಲರಿ ಹಚ್ಚಿಬಿಟ್ಟರೇನು ಅವರು? ಅದು ಈಗಷ್ಟೇ ಹಚ್ಚಿ ಹೋಗಿದ್ದಾರೆ, ಬೆಳಿಗ್ಗೆಯಿಂದ ಹೇಳುತ್ತಿದ್ದೆ ಹಚ್ಚಿ ಎಂದು. ಆದರೆ ಗಮನ ನೀಡುತ್ತಿರಲಿಲ್ಲ ಈ ಹುಡುಗ. ಈಗಷ್ಟೇ ನೋಡಿ ಯೋಚಿಸಿದ. ಬರುತ್ತಿರಬೇಕು ತಂದೆ ಎಂದು ಬೇಗ ಬೇಗನೆ ಕರೆದು ಈಗ ತಾನೇ ಹಚ್ಚಿಸಿದೆ. ನಾನು ಕೇಳಿದೆ, ಈ ಜಾಲರಿ ಬೇರೆ ತಂದರೇನು? ಹೇಳಿದಳು, ಇಲ್ಲ ಬೇರೆಯದಂತೂ ಅಲ್ಲ, ಇದಂತೂ ಅದೇ ಆಗಿದೆ. ಯಾವುದನ್ನು ಮೇಲೆ ಇಟ್ಟಿದ್ದೆವು ಸ್ಟೋರ್ನಲ್ಲಿ. ನಾನೇ ಬೆಳಿಗ್ಗೆ ನೀವು ಹೋಗುತ್ತಲೇ ಇವರಿಗೆ ಹೇಳಿದೆ, ಮಕ್ಕಳೇ ಇದನ್ನು ಇಟ್ಟಿದ್ದೇನೆ ಹಚ್ಚಿಬಿಡಿ ಎಂದು. ನನಗೆ ವಿಶ್ವಾಸವಾಗುತ್ತಿಲ್ಲ. ನೀನು ಸತ್ಯವನ್ನು ಹೇಳು, ಇದನ್ನು ಬದಲಿಸಿಕೊಂಡಂತೂ ಬಂದಿಲ್ಲ ತಾನೆ? ಅವಳು ಹೇಳಿದಳು, ಬದಲಿಸುವುದು ಎಲ್ಲಿಂದ, ಹಚ್ಚುವುದೇ ಕಷ್ಟವಾಗಿತ್ತು. ನಾನು ಆಶ್ಚರ್ಯಚಕಿತನಾದೆ. ನನಗೆ ವಿಶ್ವಾಸವಾಗುತ್ತಿರಲಿಲ್ಲ. ಒಂದೇ ಪೂರ್ಣವಾಗಲು ಸಾಧ್ಯವಿಲ್ಲ. ಪೂರ್ಣವಾಗಿಯೂ ಕೂಡ 6-7 ಇಂಚು ಜೋತಾಡುತ್ತಿದೆ. 9 ಇಂಚು ಅದು ಹೆಚ್ಚಾಯಿತು, ಮತ್ತು 6 ಇಂಚು ಇನ್ನೂ ಎಕ್ಸ್ಟ್ರಾ, ಅದೇ ಬೇರೆ ಸೈಡ್ನಲ್ಲಿ. ಇನ್ನೊಂದನ್ನು ನೋಡಿದೆ, ಇನ್ನೊಂದು ಸಹ ಅದೇ ರೀತಿ ಇದೆ. ಆಮೇಲೆ ಇವನನ್ನು ಕರೆದು ತಂದೆ ಹುಡುಕಿ. ದೊಡ್ಡ ಹುಡುಗನನ್ನು ಆಡುತ್ತಿದ್ದ ಎಲ್ಲಿಯೋ. ನಾನು ಕೇಳಿದೆ, ನೀನು ಇದನ್ನು ಹೇಳು, ಈ ಜಾಲರಿಯನ್ನು ಬದಲಿಸಿಕೊಂಡು ಬಂದೆ ಏನು, ಅಥವಾ ಅದೇ ಆಗಿದೆಯಾ? ಅದೇ ಆಗಿದೆ, ನನ್ನ ತಾಯಿ ಇಳಿಸಿ ಇಟ್ಟಿದ್ದಳು, ನಾವು ಹಚ್ಚಿದ್ದೆವು. ನಾನಂದೆ, ನನ್ನ ಮೇಲೆ ಆಣೆ ಮಾಡು, ಕಬೀರ್ ಸಾಹೇಬರ ಮೇಲೆ ಆಣೆ ಮಾಡು. ಮಕ್ಕಳೇ, ಆ ದಿನದಿಂದ ಹಿಡಿದು ಈ ದಿನದ ತನಕ ಇಷ್ಟೊಂದು ಅದ್ಭುತವಾದ ವಿಶ್ವಾಸವನ್ನು ಮಾಡಿಸಿದ್ದಾರೆ. ಅಂತಹ ವಿಷಯವೇನಲ್ಲ, ಅದನ್ನಂತೂ ಬದಲಿಸಿ ಬೇರೆಯದನ್ನು ಸಹ ತರಬಹುದಿತ್ತು. ಆದರೆ ತೋರಿಸಿಬಿಟ್ಟರು. ಬಟ್ಟೆಯನ್ನು ಬಿಡು, ನಾವು ಲೋಹವನ್ನು ಸಹ ಹೆಚ್ಚಿಸಬಹುದು. ಈ ಮಾಲೀಕ ಕಬೀರ್ ಸಾಹೇಬರು ಲೋಹದ ಜಾಲರಿಯನ್ನು ಹೆಚ್ಚಿಸಿಬಿಟ್ಟರು. ಅದು ಇಂದಿಗೂ ವಿದ್ಯಮಾನವಾಗಿದೆ. ಒಂದಂತೂ ಅವುಗಳಲ್ಲಿ ಆ ಮನೆಯನ್ನು ಮಾರಿಬಿಟ್ಟಿದ ಇವನು ವೀರೇಂದ್ರನು. ನಾನು ಇಲ್ಲಿ ಈ ಮಾರ್ಗಕ್ಕೆ ಬಂದ ಮೇಲೆ ಯಾರು ಖರೀದಿಸಿದ್ದನೋ ಅವನು ಭಕ್ತನು. ಆ ಭಕ್ತನು ಮರಳಿ ಡೊನೇಟ್ ಮಾಡಿಬಿಟ್ಟ. ಅಂದ್ರೆ ಇಂತಹ ಅಮೂಲ್ಯ ಸಂಪತ್ತನ್ನು ನಾನು ಸುರಕ್ಷಿತವಾಗಿ ಇಟ್ಟುಕೊಳ್ಳಲಾರೆ, ನಿಮಗೆ ಮರಳಿ ಕೊಡುತ್ತೇನೆ. ಇಂದು ಅದು ಅಲ್ಲಿಯೇ ಇದೆ, ಮತ್ತು ಜಾಲರಿ ಹಚ್ಚಿದ್ದು ಇದೆ. ನಾವು ಅದರಲ್ಲಿ ವಾಸ್ತವ್ಯ ಹೂಡಿಲ್ಲ ಈಗಲೇ. ಏಕೆಂದರೆ ಸ್ವಲ್ಪ ಸಮಯ ಸಿಗುತ್ತಲೇ ಇಲ್ಲಿಂದ ಹೊರಬಂದು ಈ ಸಮಸ್ಯೆಯನ್ನು ಪರಿಹರಿಸಿ ಈ ಮಿಷನ್ ಪೂರ್ಣಗೊಳಿಸಿ ಅದನ್ನು ನೆನಪಿನ ಸ್ವರೂಪದಲ್ಲಿ ಇರುತ್ತೇವೆ. ಹಾಗಾಗಿ ಮಕ್ಕಳೇ, ವಿಶ್ವಾಸವನ್ನು ಇಡೀ ಈ ಮಾಲೀಕನ ಮೇಲೆ. ವಿಶ್ವಾಸ ಹಾಗೂ ತಪ್ಪು ಸಾಧನೆಗಳನ್ನು ಮಾಡುವುದರಿಂದ ಏನೂ ಸಿಗುವುದಿಲ್ಲ. ಏನು ಹೇಳುತ್ತಾರೆ? गरीब कबीर के सो बंजारा हुआ, आप भक्ति के हेतु काकर बोई जान के धन्ना बुनिद के खेत। वह काकर से अन्न हुआ कंकर से, वह काकर से अन्न हुआ, वह के सो से हुआ कबीर। वार बार वह नहीं गदी कुछ बेहर दबीर। ಈಗ ನಕಲಿ ಗುರುಗಳ ಕಾರಣದಿಂದಾಗಿ
ಈ ಆಧ್ಯಾತ್ಮ ಜ್ಞಾನ ಸಂಪೂರ್ಣ ನಾಶವಾಗಿತ್ತು. ಅದರ ಬಗ್ಗೆ ಕಬೀರ್ ಸಾಹೇಬರು ತಿಳಿಸುತ್ತಾರೆ. ಗರೀಬ್ ದಾಸರು ಹೇಳುತ್ತಾರೆ, ಗರೀಬ್ ವಿಶ್ವೋತ್ತಿ ನಾಥಕ್ಕೆ ಪರಿಚಯ ಕೋಟಿ ಅನಂತ ಭಗತ್ ವತ್ಸಲ್ ಭಗವಾನ್ ಹೇ ಸಂತ. ಅಂದ್ರೆ ಭಗವಂತನಲ್ಲಿ ಆಸ್ಥೆಯನ್ನು ಉಳಿಸುವುದಕ್ಕಾಗಿ ಪರಮಾತ್ಮನು ಈ ಬ್ರಹ್ಮ ಮತ್ತು ವಿಷ್ಣುವನ್ನು ನಿಮಿತ್ತ ಮಾಡಿ ಲೀಲೆಗಳನ್ನು ಮಾಡಿದರು. ಹೇಳುತ್ತಾರೆ, ಇವರನ್ನು ವ್ಯರ್ಥವೆಂದು ತಿಳಿಯಬೇಡಿ, ಇವರು ಸಹ ಒಳ್ಳೆಯ ಆತ್ಮಗಳಾಗಿದ್ದಾರೆ, 3 ಲೋಕದ ನಾಥರಾಗಿದ್ದಾರೆ. ಈಗ ಯಾರೋ ಮಂತ್ರಿಯಾಗಿದ್ದಾನೆ, ಅವನದ್ದು ಸಹ ಪವರ್ ಇರುತ್ತದೆ. ಅವನಿಗೆ ಹೀಗೆ ಹೇಳುವುದು ಅಂದರೆ ನೀನು ಏನೂ ಇಲ್ಲ, ಪ್ರಧಾನಮಂತ್ರಿಯೇ ಎಲ್ಲವೂ ಆಗಿದ್ದಾರೆ. ಇವಂತೂ ಜಗಳವಾಡುವ ಮಾತುಗಳಾಗಿವೆ. ಇದಂತೂ ಸ್ಥಿತಿಯನ್ನು ತಿಳಿಸಿದ್ದಾರೆ. ಇವರದು ಇಷ್ಟು ಯೋಗ್ಯತೆ ಇದೆ ಎಂದು, ಇಷ್ಟು ಶಕ್ತಿ ಇದೆ, ಇವರಿಂದ ನಾವು ದೂರಾಗಲು ಸಾಧ್ಯವಿಲ್ಲ. ಹಾಗೂ ಇವರನ್ನು ಇಷ್ಟ ರೂಪದಲ್ಲಿ ಪೂಜಿಸಲಾರೆವು ಕೂಡ, ಏಕೆಂದರೆ ಇವರು ಕರ್ತಾರರಾಗಿದ್ದಾರೆ ತಮ್ಮಲ್ಲಿ ತಾವೇ. ಇವರು ವಾಸ್ತವದಲ್ಲಿ ಕರ್ತಾರರಲ್ಲ. ಗ್ರೀವ್ ಕರ್ತಾ ಒಬ್ಬರ ಚೋಟೆ ಕೆದ್ದೆ ಕರ್ತಾರೆ ಮೂಲಲಹ ನೈ ಮೂರ್ಖ ಗೆದ್ದೆ ಕರುಣಾರೆ. ಅಂದ್ರೆ ಎಷ್ಟೆಲ್ಲ ಕರ್ತಾರರನ್ನು ಸ್ವತಃ ಮಾಡಿಕೊಂಡಿರುವಿರಿ ನೀವು. ರಾಮಕೃಷ್ಣ ಮತ್ತು ವಿಷ್ಣು ಹೀಗೆ ಗೊತ್ತಿಲ್ಲ ಎಷ್ಟು ಕರ್ತಾರರನ್ನು ಮಾಡಿರುವಿರಿ. ಕರ್ತ ಉಪ್ಪರ ಚೋಟ ಹೇ ಅಂದ್ರೆ ಒಬ್ಬ ಕರ್ತಾರನನ್ನು ಬಿಟ್ಟು ಅನ್ಯರು ಯಾರು ಕರ್ತಾರರಾಗುತ್ತಾರೆ, ಅವರದು ದುರ್ಗತಿಯಾಗುತ್ತದೆ. ಶ್ರೀರಾಮಚಂದ್ರನನ್ನು ನೋಡಿ, ಇಡೀ ಜೀವರ ದುಃಖಿಯಾಗಿದ್ದ ಮತ್ತು ಕರ್ತಾರನಾಗಿದ್ದ. ಜನರು ಅವನನ್ನು ಭಗವಂತನೆಂದು ಹೇಳುತ್ತಿದ್ದರು, ಅವನು ನಂಬಿಕೊಳ್ಳುತ್ತಿದ್ದ. ಜೀವನ ಪರ್ಯಂತ ಕಷ್ಟದಲ್ಲಿದ್ದ ಮತ್ತು ಜಲಸಮಾಧಿ ತೆಗೆದುಕೊಂಡು ಮುಳುಗಿ ಸಾವನ್ನಪ್ಪಿದ್ದ. ಶ್ರೀಕೃಷ್ಣನು ಇಡೀ ಜೀವನ ದುಃಖದಲ್ಲಿದ್ದ, ನೆಮ್ಮದಿಯಿಂದ ಬದುಕಲಿಲ್ಲ. ಒಮ್ಮೆ ಕಂಸ, ಒಮ್ಮೆ ಕೇಶಿ, ಇನ್ನೊಮ್ಮೆ ಚಾನೂರ್, ಇನ್ನೊಮ್ಮೆ ಪೂತನ ಮತ್ತು ಅಂತ್ಯದಲ್ಲಿ ದುರ್ವಾಸರ ಶಾಪದಿಂದ ಕುಲುವೆ ಅವರ ಮುಂದೆ ನಾಶವಾಯಿತು. ಯಾರ ಕುಲುವೆ ಅವನ ಕಣ್ಮುಂದೆ ಸತ್ತ ಮೇಲೆ ಅವನು ಜೀವಂತವಿದ್ದರೆ ನಿರ್ಭಾಗ್ಯ ವ್ಯಕ್ತಿಯೇ ಆಗಿರುತ್ತಾನೆ. ಎಲ್ಲ ಕಷ್ಟಗಳನ್ನು ನೋಡಿ ಅತ್ತತ್ತು ಟೈಮ್ ಕಳೆದ. ಅಂತ್ಯದಲ್ಲಿ ಒಂದು ವಿಷಾಕ್ತ ಬಾಣದಿಂದ ಸಾವನ್ನಪ್ಪಿದ. ವಿಷಾಕ್ತ ಅಂದ್ರೆ ವಿಷಯುಕ್ತ ಯಾರೋ ಬಾಣದಿಂದ ಸತ್ತು ಹೋದ. ಈಗೇನು ಹೇಳುತ್ತಾರೆ, ಕರ್ತಾ ಒಬ್ಬರ ಚೋಡೆ ಕರ್ತಾರೆ ಮೂಲಲಹ ನೈ ಮೂರ್ಖ ಗೆದ್ದೆ ಕರುಣಾರೆ. ಅಂದ್ರೆ ಮೂಲದ ಪೂಜೆ ಏಕೆ ಮಾಡುವುದಿಲ್ಲ? ಈ ರೆಂಬೆ ಕೊಂಬೆಗಳನ್ನು ಏಕೆ ಎಣಿಸುತ್ತಾ ಅಲೆಯುತ್ತಿದ್ದೀರಿ ನೀವು? ಎಷ್ಟು ಭಗವಂತರಿದ್ದಾರೆ, ಎಷ್ಟು ರೆಂಬೆಗಳಿವೆ ಎಂದು. ಮೂಲದಿಂದಲೇ ಎಲ್ಲವೂ ಆಗುತ್ತದೆ. ಗಿರಿವ್ ಸತ್ಯಮೂಲ ಸಾಹೇಬಕ್ಕೆ ಬೆನ್ ಸತ್ಯಮೂಲಿಸು ಜಯ ನಹಿ ಜಯ ಪಣೋ ಅಠಾರ ಓದೆ. ಗಿರಿವ್ ಗಲ್ ಗೊಡ್ಡ ಗುರುವ ಘನೆ ಹಸಿ ದೇ ಹಡಾಯೆ ದ್ವಾದಶ ತಿಲಕ್ ಬನಾಯೆ ಕರೆ ಚಂಪುರ ದೇ ದಕಾಯ್. ಅಂದ್ರೆ ಇವರು ಮನುಷ್ಯರ ನಾಶ ಮಾಡುವವರು, ಮನುಷ್ಯ ಜೀವನವನ್ನು ಹಾಳು ಮಾಡುವವರು. ಇವರು ಆಡಂಬರ ಮಾಡಿ ದ್ವಾದಶ ಅಂದರೆ 12 ತಿಲಕ ಮಾಡಿಕೊಳ್ಳುವರು, ತುಳಸಿ ಮಾಲೆಯನ್ನು ಧರಿಸುವರು, ಕೆಂಪು ಬಟ್ಟೆ, ದೊಡ್ಡ ದೊಡ್ಡ ದಾಡಿ ಮೀಸೆ ಬಿಟ್ಟುಕೊಂಡು ಅಥವಾ ಸಂಪೂರ್ಣವಾಗಿ ಮುಂದನ್ನು ಮಾಡಿಸಿಕೊಳ್ಳುತ್ತಾರೆ. ಇವರು ಗಲ್ಗೊಟ ಅಂದರೆ ಕತ್ತು ಹಿಸುಕುವವರಾಗಿದ್ದಾರೆ. ಇವರು ಕಾಲನ ನೇಣು ಹಗ್ಗವನ್ನು ಹಿಡಿದುಕೊಂಡು ಅಲೆಯುತ್ತಿದ್ದಾರೆ. ಸುಳ್ಳು ಸಾಧನೆಗಳನ್ನು ಮಾಡಿಸಿ ನಂತರ ಹೇಳುತ್ತಾರೆ, ದ್ವಾದಶ ತಿಲಕ್ ಬನಾಯೆ ಕರೆ. ಜನರು ಇವರಿಗೆ ಸಮರ್ಪಿತರಾಗುತ್ತಾರೆ ಸಾಧುಗಳೆಂದು. ಚಂಪುರದೇ ದಕಾಯ್ ಅಂದ್ರೆ ಜನರನ್ನು ನರಕದಲ್ಲಿ ತರುತ್ತಾರೆ. ಈ ಸಾಧನೆಯೇ ತಪ್ಪಾಗಿದೆ, ತಾನಾಗಿ ಹೋಗುವರು ಜನರು ಅಲ್ಲಿಗೆ. ಗಿರಿವ್ ಸುಠೆ ಗುರು ಕಾ ನಾತ್ಲಿ ಫಿರ್ ಸರ್ವರ ಹೊರ್ನೇನೆ ಸತ್ಗುರು ಬೋಲ ಸಾಖಿಯ ದೂರ್ ಕರ್ ಪೋಕಟ ಪೇನ್. ಹೇಳುತ್ತಾರೆ, ಈ ನಕಲಿ ಗುರುಗಳು ಇವರಿಗೆ ಚಪ್ಪಲಿಗಳಿಂದ ಹೊಡೆಯಿರಿ, ಮೂಗು ಕತ್ತರಿಸಿ. ಹೇಳುವ ಅರ್ಥ ಏನೆಂದ್ರೆ, ಇವರಿಂದ ತಪ್ಪಿಸಿಕೊಳ್ಳಿ, ದೂರಾಗಿ ಸುಟ್ಟು ಬಿಡಿ. ಸುಟ್ಟು ಬಿಡಿ ಅಂದ್ರೆ ಬೆಂಕಿ ಹಚ್ಚಬೇಕು ಅಥವಾ ಅವರನ್ನು ಕೊಂದು ಬಿಡಬೇಕು ಎಂದಲ್ಲ. ಹೀಗೆ ಹೇಳ್ತಾರಲ್ಲ, ಹೇಗೆ ಅಂದ್ರೆ ಒಂದು ಲೋಕೋಕ್ತಿ ಇದೆ ನಮ್ಮಲ್ಲಿ, ಇದನ್ನು ಸುಟ್ಟು ಬೀಸಾಡು ಒಂದು ಬಿಡೆ. ಈಗ ಯಾವುದೋ ವಸ್ತುವನ್ನು ತರಿಸಿದರೆ ಇದರ ಅವಶ್ಯಕತೆ ಇಲ್ಲ, ಯಾರು ತಂದರು, ಇದನ್ನು ಸುಟ್ಟು ಬೀಸಾಡು ಒಂದು ಬಿಡೆ ಅಂದ್ರೆ ಬೀಸಾಡು ದೂರ ಎಂದರ್ಥ. ಗರೀಬ್ ದಾಸರು ಹೇಳುತ್ತಾರೆ, ಸುಳ್ಳು ಗುರುಗಳ ಮೂಗು ಕಿವಿಗಳನ್ನು ಕತ್ತರಿಸಿ ಬಿಡಿ. ಇದರ ಅರ್ಥವಾಗಿದೆ, ಅವರನ್ನು ಸಂಪೂರ್ಣವಾಗಿ ನಿನ್ನಿಂದ ದೂರ ಮಾಡಿಕೊ. ಗಿರಿವಲಿ ಗುರು ಗೋ ಜಟಗಿದ್ದೆ ಸ್ವಾಮಿ ಗೋಪೋಕೆ ಯಾಮನ್ ದೋಸ್ ಜರ ನಹಿ ಶಬ್ದ ಕಹಾ ಹಮಕೂಕ್. ಗರೀಬ್ ದಾಸರು ತಿಳಿಸುತ್ತಾರೆ, ಗುರು ಗೋ ಜಟಗಿದೆ
ಮತ್ತು ನಕಲಿ ಶಿಷ್ಯ ಯಾರು ಅವರಿಗೆ ಅಂಟಿ ಕುಳಿತಿದ್ದಾರೆ ಅವರನ್ನು ಸಹ ಸುಟ್ಟು ಹಾಕು. ಸುಡುವ ಅರ್ಥ ಅವರನ್ನು ಕೊಂದು ಬಿಡಿ ಎಂದಲ್ಲ, ಒಂದು ಕಡೆ ಬಿದ್ದಿರಲಿ. ಗಿರಿಬಿಚ್ಚಗೈ ಸೋ ಜಾನೆ ದೇ ले रद्दी को राख ಉತ್ರಿ ಲಾಭ ಚನಾಯಿಯೋ ಕರೋ ಅಪುಠಿ ಚಾಖ್. ಗರೀಬ್ದಾಸರು ಹೇಳುತ್ತಾರೆ, ಹಿಂದೆ ಏನಾಯಿತು ಅದಂತೂ ಆಯಿತು, ಅದನ್ನು ಮರೆತು ಬಿಡಿ. ಈಗ ಶೇಷ ಉಳಿದ ಜೀವನವನ್ನು ಸಂಭಾಳಿಸಿಕೊಳ್ಳಿ. ಉತ್ರಿ ಲಾಭ ಚನಾಯಿಯೋ ಕರೋ ಅಪುಠಿ ಚಾಖ್. ಹೇಗೆಂದ್ರೆ ನಾವು ಸತ್ಯಭಕ್ತಿ ಮಾಡದ ಕಾರಣ ನಮ್ಮೆಲ್ಲ ಕೆಲಸಗಳು ಬಹಳ ಇಕ್ಕಟ್ಟಿನಿಂದಾಗುತ್ತವೆ, ಆಗುವುದೇ ಇಲ್ಲ, ತೊಂದರೆ ಇರುತ್ತದೆ. ಮತ್ತು ಯಾವಾಗ ಸದ್ಗುರು ಸಿಗುತ್ತಾನೆ ಅದೇ ಕೆಲಸಗಳು ಬೇಗ ಬೇಗನೆ ಆಗುತ್ತವೆ. ಹಿಂದಿನ ಕಾಲದಲ್ಲಿ ಬಾವಿಯಿಂದ ಜಲ ತೆಗೆಯುತ್ತಿದ್ದರು. ಸಿಂಚನದ ಕೆಲಸವೂ ಕೂಡ ಬಾವಿಗಳಿಂದಲೇ ಆಗುತ್ತಿತ್ತು. ಎತ್ತುಗಳನ್ನು ಕಟ್ಟುತ್ತಿದ್ದರು. ಒಂದು ಲಾವ್ ಅಂದ್ರೆ ಹಗ್ಗ ಇರುತ್ತಿತ್ತು. ಆ ಹಗ್ಗದ ಅಂತಿಮ ತುದಿ ಬಾವಿಯಲ್ಲಿ ಹೋಗುತ್ತಿತ್ತು. ಒಂದು ಕಟ್ಟಿಗೆಯ ಪುಲಿ ರಾಟೆ ಚಕ್ರ ಇರುತ್ತಿತ್ತು. ಲೋಹದ ಇಷ್ಟೊಂದು ಸಿಸ್ಟಮ್ ಇರಲಿಲ್ಲ. ನಂತರ ಲೋಹದ ಪುಲಿ, ಅದರ ಮೇಲೆ ಆ ಲಾವ್ ಅಂದ್ರೆ ಹಗ್ಗ, ದಪ್ಪ ಹಗ್ಗ ಆಗಿರುತ್ತಿತ್ತು, ಚೆನ್ನಾಗಿ ಬಲಿಷ್ಠವಾದದ್ದು. ಅದು ಪುಲಿಯಿಂದ ಕೆಳಗೆ ಇಳಿಯುತ್ತಿದ್ದರೆ ಪುಲಿ ತಿರುಗುತ್ತಿರಲಿಲ್ಲ. ಅದು ಕೆಲವೊಮ್ಮೆ ತಿರುಗುತ್ತಿರಲಿಲ್ಲ ಮತ್ತು ನಿಂತು ಬಿಡುತ್ತಿತ್ತು. ಬಾವಿಯಲ್ಲಿ ಹಗ್ಗವು ಬಿದ್ದು ಬಿಡುತ್ತಿತ್ತು. ನಂತರ ಅದಕ್ಕಾಗಿ ಹೇಳುತ್ತಿದ್ದರು, ಅದರ ಮೇಲೆ ಇಡು, ಮತ್ತೊಮ್ಮೆ ಪುಲಿಯ ಮೇಲೆ ಇಡು, ಅದರ ನಂತರ ಎಳೆ ಹಗ್ಗವನ್ನು ಸುಲಭವಾಗಿ ತಿರುಗುತ್ತದೆ ಮತ್ತು ಬೇಗ ಬೇಗನೆ ನೀರು ಹೊರಬರುತ್ತದೆ. ಅಂದ್ರೆ ಶಾಸ್ತ್ರ ವಿರುದ್ಧ ಸಾಧನೆಯನ್ನು ಮಾಡಿ ಭಕ್ತಿಯಿಂದ ದೂರಾಗಿ, ಭಗವಂತನಿಂದ ದೂರಾಗಿ ನೀವು ದುಃಖ ಅನುಭವಿಸುತ್ತಿದ್ದೀರಿ. ಮತ್ತೊಮ್ಮೆ ಭಕ್ತಿಯನ್ನು ಆರಂಭಿಸಿ, ಆಮೇಲೆ ನಿಮಗೆ ಸುಖವೇ ಸುಖ. ಗಿರಿವ್ ಪೀಛೆ ಗೈ ಸೋ ಜಾನತೆ ಲೇ ರದ್ದಿ ಕೋ ರಾಖ್. ಅಂದ್ರೆ ಶೇಷ ಜೀವನವನ್ನು ಸಂಭಾಳಿಸಿಕೊ. ಉದ್ರಿ ಲಾವ್ ಚನಾಯಿಯೋ ಕರೋ ಅಪುಟಿ ಚಾಖ್. गिरबोए बिन पावे नहीं जीवित कैसा योग. 84 ಪಾಸನ ಕರ ಮಿಡನೆ ಸಂಸಾಸ ಹೋಗ. ಜೀವಂತವಾಗಿದ್ದು ಸಾಯದೆ ಪರಮಾತ್ಮನ ಪ್ರಾಪ್ತಿಯಾಗುವುದಿಲ್ಲ. ನೀವು ಏನು ಅಸಂಬದ್ಧತೆಗಳಲ್ಲಿ ತೊಡಗಿರುವಿರಿ. ಜೀವಂತವಾಗಿದ್ದು ಎಂತಹ ಯೋಗ, ಹೀಗೆ ಭಕ್ತಿಯಾಗುವುದಿಲ್ಲ. ಹಾಗೂ ಯಾರು 84 ವಿವಿಧ ಆಸನಗಳನ್ನು ಮಾಡಿ ಬಾಹ್ಯ ಪ್ರದರ್ಶನ ಮಾಡುತ್ತಾರೆ ಅದರಿಂದ ಮೋಕ್ಷವಿಲ್ಲ. ಗಿರಿವ್ ಪಂಚಗ್ನಿ पाखंड है मौनी तपय आकाश. झरने बैठे क्या हुआ क्या जी में पंच गिरा से. ಇವರು 5 ಅಗ್ನಿಕುಂಡಗಳನ್ನು ಹಚ್ಚಿ ಮಧ್ಯದಲ್ಲಿ ಕುಳಿತು ಬಿಡುತ್ತಾರೆ ಈ ಪಾಖಂಡ ಮಾಡಲು. ಇವರಲ್ಲಿ ಇಷ್ಟೇ ಬುದ್ಧಿ ಇದೆ, ಜ್ಞಾನವಿಲ್ಲ ಇವರಿಗೆ. ಯಾರೋ ಮೌನದಲ್ಲಿರುತ್ತಾನೆ, ಇನ್ಯಾರೋ ತಪ ಮಾಡುತ್ತಾನೆ. ಮಡಿಕೆ ಕೊಡದಲ್ಲಿ ರಂಧ್ರಗಳನ್ನು ಮಾಡಿ ಒಂದು ತ್ರಿಭುಜದ ಮೇಲಿಟ್ಟು 40 ದಿನ ಚಳಿಗಾಲದಲ್ಲಿ 100 ಕೊಡ ನೀರಿನದು ಡೇಲಿ ತನ್ನ ತಲೆಯ ಮೇಲೆ ಹಾಕಿಸಿಕೊಳ್ಳುತ್ತಾನೆ. ಹಾಗೂ ಏನು ತಿಳಿಯದ ಮುಗ್ಧ ಊರಿನ ಜನ ಆ ಪಾಖಂಡಿಯ 4 ಕಡೆ ಪರಿಕ್ರಮ ಆಗುತ್ತಾರೆ. ಮತ್ತು ಯಾರೋ ಹೇಳುತ್ತಾರೆ, ನಾನು ಕೇವಲ ಪಂಚಗ್ರಾಸ್ ಅಂದ್ರೆ 5 ತುತ್ತನ್ನು ಮಾತ್ರ ತಿನ್ನುತ್ತೇನೆ, ಹೆಚ್ಚು ತಿನ್ನುವುದಿಲ್ಲ. ಈ ರೀತಿಯ ನಾಟಕ ಆಡಂಬರದಿಂದ ಅಟ್ರಾಕ್ಟ್ ಮಾಡುತ್ತಾರೆ ಪಬ್ಲಿಕ್ ಅನ್ನು. ಆದರೆ ಇವರ ಬಳಿ ಏನೂ ಇಲ್ಲ. ಗಿರಿಬುದಾರಿ ಶಬ್ದ ಪಾನ್ ಪೂಲ್ ಪುಲ್ ಖಾಯ್. घट में नाम न ಸಂಚಯ ಪುರಜಾಯ್. ಕೆಲವರು ಹೇಳುತ್ತಾರೆ, ಒಬ್ಬ ಬಾಬಾ ಇದ್ದಾನೆ, ಹಾಲನ್ನು ಮಾತ್ರ ಕುಡಿಯುತ್ತಾನೆ, ದೊಡ್ಡ ಸಿದ್ಧನಾಗಿದ್ದಾನೆ, ದುದ್ದಾದಾರಿ ಅನ್ನುತ್ತಾರೆ. ಒಮ್ಮೆ ಫಲಗಳನ್ನು ತಿನ್ನುತ್ತಾನೆ, ಒಮ್ಮೆ ಹೂ ಕಾಯಿಗಳನ್ನಷ್ಟೇ ತಿನ್ನುತ್ತಾನೆ. ಹಾಗಾಗಿ ಗರೀಬ್ದಾಸರು ಹೇಳುತ್ತಾರೆ, ಗರೀಬ್ ದುದ್ದಾದಾರಿ ಶಬ್ದ ಪಾನ್ ಪೂಲ್ ಪುಲ್ ಖಾಯ್. घट में नाम न ಸಂಚಯ ಬಂದೇ ಜಂಪು ಜಾಯ್. ಇವರ ಬಳಿ ಸತ್ಯಭಕ್ತಿ ಇಲ್ಲ, ನೇರವಾಗಿ ನರಕಕ್ಕೆ ಹೋಗುತ್ತಾರೆ. ಗಿರಿವ್ ಚೊಂಬಿತ್ ಮುಂಡಿತ್ ಬದ್ದಿರ ಮೊನ್ನಿ ಮೇಲನ ಬಾವೆ. ದೋಮರ್ ಬಾನ್ ಠಡೇಶ್ವರಿ ये दो जग धक्के खान. गिरिव योग नहीं यो रोग है जब लगे निज नाम लचीन. घर घर द्वारे भटकते देख बिना यकीन. गिरिम देख लिया तो क्या हुआ जब लग नहीं विवेक. तीन काल में जल ही मिही मिटे कर्म ರೇಖೆ. ಅಂದ್ರೆ ಈ ಚುಂಡಿತ ಮುಂಡಿತರು ತಲೆಯಲ್ಲಿ ದೊಡ್ಡ ದೊಡ್ಡ ಜಟೆಯನ್ನು ಇಟ್ಟುಕೊಂಡಿದ್ದಾರೆ, ದಾಡಿ ಬೆಳೆಸಿದ್ದಾರೆ, ಮಾಲೆಗಳನ್ನು ಧರಿಸಿ ಬಾಹ್ಯ ಡ್ರಾಮಾವನ್ನು ಫುಲ್ ಮಾಡಿಕೊಂಡಿದ್ದಾರೆ, ಕಾವಿ ವಸ್ತ್ರವನ್ನು ಧರಿಸಿಕೊಂಡಿದ್ದಾರೆ ಅಥವಾ ಪೂರ್ತಿ ಮುಂಡನ ಮಾಡಿಸಿದ್ದಾನೆ.
ಹೇಳುತ್ತಾರೆ. ಇದರಿಂದ ಏನು ಸಿಗುವುದಿಲ್ಲ. ಯಾರೋ ಮೌನವನ್ನು ಇರುತ್ತಾರೆ. ಜಿರಿಮಿಚ್ಚೊಂದೆತ್ತು ಮೊಂಡೆತ್ತು ಪಂದಿರ ಮೊನ್ನಿ ಮೇಲೆ ಬಾವೆ ದೊಡ್ಮರ್ಪಾನ್ ಚಲೇ ಸರಿ ದೊಂಜೆಕ್ ತಕ್ಕೆ ಖಾನ್. ಇವರು ಧೂಮ್ರಪಾನ ಮಾಡುತ್ತಾರೆ, ನಶೆ ಮಾಡುತ್ತಾರೆ, ಸ್ವಲ್ಪ ಸೇದಲು ಚಿಲಂ ತುಂಬಿ ಅದ್ಭುತ ಮಾಡುತ್ತಿದ್ದಾರೆ. ಥಡೇಸರಿ ಅಂದ್ರೆ ನಿಂತುಕೊಂಡು ತಪ ಮಾಡುತ್ತಾರೆ. ಹೇಳುತ್ತಾರೆ ದೋಜಕದಲ್ಲಿ ಅಂದ್ರೆ ನರಕಕ್ಕೆ ಹೋಗುತ್ತಾರೆ. ಮಕ್ಕಳೇ, ಇದು ಮೂಲ ಜ್ಞಾನವಾಗಿದೆ. ಇದು ತತ್ವಜ್ಞಾನವಾಗಿದೆ. ಮತ್ತು ಇದೇನು ಜ್ಞಾನ ನಿಮಗೆ ಈಗ ನೀಡಲಾಗುತ್ತಿದೆ, ನಿಮಗೆ ವರದಾನವಾಗುತ್ತದೆ. ಇದು ಕಬೀರ್ ಸಾಹೇಬರ ಗಿಫ್ಟ್ ಆಗಿದೆ. ಈ ಅನುಗ್ರಹವನ್ನು ಸಂಭಾಳಿಸಿ ಇಟ್ಟುಕೊಳ್ಳಿ. ಇದನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ ಮಕ್ಕಳೇ. ಪೂರ್ತಿ ಸಮರ್ಪಿತರಾಗಿ ಈ ವ್ಯವಹಾರವನ್ನು ಮಾಡುತ್ತಾ ಅಸಂಖ್ಯ ಜನ್ಮಗಳಾದವು, ಎಂದಿಗೂ ಪೂರ್ಣವಾಗಿಲ್ಲ. ಇವರ ಶರಣದಲ್ಲಿ ದೃಢತೆಯಿಂದ ಅಧಿಕ ಸತ್ಸಂಗವನ್ನು ಕೇಳಿ, ಸೇವೆಯನ್ನು ಮಾಡಿ ಮತ್ತು ದಾನ ಮಾಡಿ, ಮರ್ಯಾದೆಯ ಪಾಲನೆ ಮಾಡಿ, ಭಕ್ತಿಯನ್ನು ಮಾಡಿ. ನಂತರ ನೋಡಿ, ವಿಶೇಷರಾಗಿಸುವವರು ಮಾಲೀಕರು. ಮಾಲೀಕ ನಿಮಗೆ ಮೋಕ್ಷ ಕೊಡಲಿ, ಸದ್ಬುದ್ಧಿಯನ್ನು ಕೊಡಲಿ. ನಿಮಗೆ ನೆನಪಿರಲಿ ನಿಮ್ಮ ಮನೆಯದು ಸತ್ ಸಾಹೇಬ್.